Press the bell button now. Hi friends, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುಷ್ಪಲತಾ ಬಿರಾದರ್, ನಿಮ್ ಆನ್ಲೈನ್ ಪ್ರಾಡಕ್ಟ್ ಟ್ರೈನರ್ ಫ್ರಮ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ. ಇನ್ನೊಂದು ಹೊಸ ಪ್ರಾಡಕ್ಟ್ ಜೊತೆ 28th ಡೇ ಬಂದಿದ್ದೀನಿ. ದಟ್ ಇಸ್ ಲಿವರ್ ಗೇನ್ ಪ್ರಾಡಕ್ಟ್ ಬಗ್ಗೆ. ಸೊ ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಸ್ವಲ್ಪ ಮತ್ತೆ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ ಕಂಪ್ನಿ ಏನಿದೆ, ಹೇಗ್ ನಡೆಯುತ್ತೆ, ಏನ್ ಮಾಡ್ತಾರೆ ನಮ್ ಕಂಪ್ನಿಯವರು, ಪ್ರಾಡಕ್ಟ್ಸ್ ಹೇಗಿದ್ ಮಾಡ್ತಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ನಮ್ದು ಬಂದ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಓಕೆ, ಆ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅಂತ. ಏನಿದು ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅಂದ್ರೆ ಲೆಟ್ಸ್ ಲರ್ನ್, ಟೀಚ್ ಅಂಡ್ ಸಕ್ಸೀಡ್. ನಾವು ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಬೇರೆಯವ್ರಿಗೆ ಹೇಳ್ಕೊಳ್ಳೋದು, ಅದರಿಂದ ಮುಂದೆ ಸಕ್ಸಸ್ ಆಗೋದು, ಅದು ಬಂದ್ಬಿಟ್ಟು ನಮ್ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ. ಇದನ್ನ ಕಲಿಯೋದಿರತ್ತೆ, ಕಲ್ಸೋದಿರುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಿರತ್ತೆ, ಹಾಗೆ ಇದನ್ನ ಅರ್ನ್ ಮಾಡೋದಿರತ್ತೆ. ಇದನ್ನ ಸೊ ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಬ್ರಾಂಡ್ಸ್ ಯಾವ್ದ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ಸೊ ನಮ್ದು ಎಲಿಮೆಂಟ್ಸ್ ಬ್ರಾಂಡ್ಸ್ ಇದೆ, ಆನ್ ಅಂಡ್ ಆನ್ ಇದೆ, ಆಹಾರ್ ಇದೆ, ನ್ಯೂ ಸ್ಟಾರ್ ಇದೆ, ಮೈ ಹೋಮ್ ಇದೆ, ಮತ್ತೆ ಇಂಡಿಯಾ ಗ್ರೋ ಇದೆ. ಸೊ ವೆಲ್ನೆಸ್ ಅಂದ್ರೆ ಏನು? ಲಾಸ್ಟ್ 2 ಕ್ಲಾಸಸ್ ಇಂದ ನಾವ್ ಯಾವಾಗ್ಲೂ ವೆಲ್ನೆಸ್ ಬಗ್ಗೆ ಮಾತಾಡ್ತಾನೆ ಇದ್ವಿ. ಸೊ ನೆನ್ನೆ ಇದ್ದಿದ್ದು ನ್ಯಾಸ್ಟಿಯಂ ಟೈಮ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ವೆಲ್ನೆಸ್ ಅಂದ್ರೆ ಏನು? ಆರೋಗ್ಯವಾಗಿರೋದು. ಸೊ ಈಟಿಂಗ್ ಅ ಹೆಲ್ದಿ ಫುಡ್, ಚೆನ್ನಾಗಿ ಆರೋಗ್ಯ ಇರೋ ತರ ಆಹಾರವನ್ನು ತಿನ್ನೋದನ್ನ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಫಿಟ್ನೆಸ್ ಆಗಿರೋದು, ದೈಹಿಕವಾಗಿ ಆರೋಗ್ಯವಾಗಿರೋದು, ಚೆನ್ನಾಗಿ ನಿದ್ರೆ ಬರೋದು, ಟೆನ್ಷನ್ ಸ್ವಲ್ಪ ಕಮ್ಮಿ ತಗೊಳ್ಳೋದು, ಡಾಕ್ಟರ್ಸ್ ವಿಸಿಟ್ ಆದಷ್ಟು ಕಮ್ಮಿ ಮಾಡೋದು, ಇದನ್ನೆಲ್ಲ ನಾವು ಪ್ರಾಪರ್ ಆಗಿ ಮೈಂಟೈನ್ ಮಾಡಿದ್ರೆ ಅದ್ರ ಅರ್ಥನೇ ವೆಲ್ನೆಸ್. ಅಂದರೆ ಕಾಯಿಲೆ ಇಲ್ಲದೆ ಇರೋದು, ಅದನ್ನ ವೆಲ್ನೆಸ್ ಅಂತ ಕರಿತೀವಿ. ಸೊ ಇನ್ ಲಾಸ್ಟ್ ಫ್ಯೂ ಡೇಸ್ ನಾವು ಹೇಳ್ದಂಗೆ, ಲಾಸ್ಟ್ ಫ್ಯೂ ಸೆಷನ್ಸ್ ಅಲ್ಲಿ ನಾವು ಯಾವಾಗ್ಲೂ ಇಮ್ಯುನಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಮ್ಯುನಿಟಿ ಅಂದ್ರೆ ಏನಪ್ಪಾ? ಸಿ, ಇಮ್ಯುನಿಟಿ ಅಂತಂದ್ರೆ ನಮ್ ಬಾಡಿಯಲ್ಲಿ ನೆಗಡಿ ಬರುತ್ತೆ, ಕೋಲ್ಡ್ ಆಗತ್ತೆ, ಶೀತ ಆಗತ್ತೆ, ಅಜೀರ್ಣ ಆಗತ್ತೆ. ನಾವ್ ಏನು ಮಾತ್ರೆ ಯೂಸ್ ಮಾಡದೆ ಹಾಗೆ ಸರಿ ಹೋಗ್ತೀವಲ್ಲ, ಅದು ನಮ್ ಒಳಗಿನ ಡಾಕ್ಟರ್ ಬಂದ್ಬಿಟ್ಟು ನಮ್ಮನ್ನ ಅಲರ್ಟ್ ಮಾಡತ್ತೆ. ಇವಾಗ ನೀವು ಸ್ವಲ್ಪ ಸುಸ್ತಾಗಿದ್ದೀರಾ, ಇದನ್ನ ಸರಿ ಮಾಡ್ಕೊಳ್ಳಿ, ಇದನ್ನ ಸರಿ ಮಾಡ್ಕೋಬೇಕು ಅಂತಂದ್ರೆ ಅದೇ ನಮ್ಗೆ ಎನರ್ಜಿ ಕೊಡತ್ತೆ. ಎಕ್ಸಾಂಪಲ್ ಏನು ಅಂತಂದ್ರೆ, ತುಂಬಾ ಅಜೀರ್ಣ ಆಯ್ತು, ಏನ್ ಮಾಡಿದ್ರು ಅಜೀರ್ಣ ಆಗೈತೆ, ಹುಳಿ ತೇಗು ಬರ್ತಿದೆ, ಕಡಿಮೆನೆ ಆಗ್ತಿಲ್ಲ. ಸೊ ಸಿಂಪಲ್ ಆಗಿ ನಮ್ದ್ರಲ್ಲಿ ಏನ್ ಹೇಳ್ತಾರೆ, ಸ್ವಲ್ಪ ಬಿಸಿನೀರ್ ಕುಡೀರಿ, ಇಲ್ಲಾಂದ್ರೆ ಸ್ವಲ್ಪ ಜೀರಿಗೆ ನೀರ್ ಕುಡೀರಿ, ಇಲ್ಲ ಶುಂಠಿ ನೀರ್ ಕುಡೀರಿ. ಸೊ ನಾವ್ ಏನೋ ಮೆಡಿಸಿನ್ಸ್ ತಗೊಂಡೆ, ನಮ್ ಇರೋ ಊಟದಲ್ಲಿ ಸ್ವಲ್ಪ ನಾವ್ ಇದನ್ ಮಾಡ್ಕೊಂಡು ನಮ್ ಇಮ್ಯೂನ್ ಸಿಸ್ಟಮ್ ನ ನಾವೇ ಸರಿಪಡಿಸ್ಕೊಳ್ಳೋದು. ಸೊ ನಮ್ ಇಮ್ಯುನಿಟಿ ಬೇರೆ ಮೆಡಿಸಿನ್ಸ್ ಮೂಲಕ ಇಲ್ಲ, ಅದೇ ಸರಿ ಹೋಗತ್ತೆ. ಸೊ ಇಮ್ಯುನಿಟಿ ಶುಡ್ ಬಿ ವೆರಿ ಸ್ಟ್ರಾಂಗ್. ಇನ್ನೊಂದು ಡಿಟಾಕ್ಸಿಫಿಕೇಶನ್. ಈಗ ಹೊಟ್ಟೆ ಫುಲ್ ಉಬ್ಬ್ರಕೊಂಡ್ ಬಂದಿದೆ ಮೇಡಮ್, 1-2-3 ಸಲ ಲೂಸ್ ಮೋಷನ್ ಆದ್ರೆ ಸರಿ ಹೋಗುತ್ತೆ. ಸೊ ಲೂಸ್ ಮೋಷನ್ಸ್ ಏನಕ್ಕಾಗತ್ತೆ? ನಾರ್ಮಲ್ ಆಗಿ ಮನುಷ್ಯನಾಗಿ ಮೆಡಿಸಿನ್ಸ್ ತಗೊಳ್ದೇ ಇರ್ಲಿ, ಏನಕ್ಕಾಗತ್ತೆ? ಸೊ ಹೊಟ್ಟೆಲಿ ತುಂಬಾ ಅಜೀರ್ಣ ಆಗಿ ಸ್ವಲ್ಪ ಕೆಟ್ಟದ ಅಂಶ ಏನಾದ್ರೂ ಇತ್ತಂದ್ರೆ ನ್ಯಾಚುರಲಿನೇ ನಮ್ಗೆ ವರ ಸಿಕ್ತಂಗೆ ಅದು ಲೂಸ್ ಮೋಷನ್ ಆಗಿ 1-5-6 ಸಲ ಆಗ್ಬಿಟ್ಟು ಅದೇ ನಿಂತೋಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಸುಸ್ತಾಗತ್ತೆ, ಮೈ ನಿಶಕ್ತತನ ಕಾಣಿಸ್ಕೊಳತ್ತೆ, ಬಟ್ ಮೈಯಲ್ಲಿರೋ ಗಲೀಜ್ನ ಹೋಗಾಡ್ಸತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಪ್ರೋಸೆಸ್ ಆಫ್ ಡಿಟಾಕ್ಸಿಫಿಕೇಶನ್. ಆ ತರ ತುಂಬಾ ಇದೆ. ಸೊ ವೈಟಲ್ ಆರ್ಗನ್ಸ್, ಒಳಗಡೆ ಇರೋ ಅಂಗಾಂಗಗಳನ್ನ ನಾವು ಶುದ್ಧಿ ಮಾಡ್ಬೇಕು. ಸೊ ಅದನ್ನೆಲ್ಲ ಆರೋಗ್ಯವಾಗಿ ಇಟ್ಕೋಬೇಕು. ಇನ್ನೊಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್, ಅದಕ್ಕೆ ಬೇಕಾಗಿರೋಂತಹ ನ್ಯೂಟ್ರಿಯೆಂಟ್ಸ್ ನಮಗೆ ಯಾವ್ದು ಕೊಡ್ಬೇಕು, ಹೇಗ್ ಕೊಡ್ಬೇಕು, ಯಾವ ಮಿತಿಯಲ್ಲಿ ಇರ್ಬೇಕು, ಯಾವ ತರ ತಗೋಬೇಕು ಅನ್ನೋದು ಇರೋದೇ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್. ಸೊ ಇದ್ರ ಬಗ್ಗೆ ಲಾಸ್ಟ್ ಫ್ಯೂ ಡೇಸ್ ಇಂದ ನಾವು ನೋಡಿದ್ದೀವಿ, ತುಂಬಾ ಜನ ಉಪಯೋಗಿಸ್ತಿದ್ದೀರಾ, ಕಲ್ತಿದೀವಿ, ಇದ್ರ ಬಗ್ಗೆ ಅರ್ಥಕೊಂಡಿದೀವಿ. ಸೊ ನಮ್ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಯುರ್ವೇದ ಓಕೆ ಹಳೆ ಪುರಾತನ ಕಾಲದ ಕಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ನಮ್ಮ ಆಯುರ್ವೇದದಲ್ಲಿ ಮೊದ್ಲೇ ಕಂಡು ಹಿಡ್ದಿದ್ದಾರೆ. ಸೊ ಚರಕ ಆಗಿರ್ಬೋದು, ಸುಶ್ರುತ ಅವರಾಗಿರ್ಬೋದು, ಅಗಸ್ತ್ಯತವರಾಗಿರ್ಬೋದು, ಇವರೆಲ್ಲ ಆಯುರ್ವೇದ ತಜ್ಞರು. ಇವರೆಲ್ಲ ಆಗಿನ ಕಾಲದಲ್ಲೇ ಬಂದಿದ್ದು.
ಟ್ರೀಟ್ಮೆಂಟ್ ಕೊಟ್ಟಿದ್ದು. ಸೊ ಅಂತಹದ್ದು ಒಂದು ಮೂಲನ ಇಟ್ಕೊಂಡು ಇರೋದು. ಓಕೆನಾ? ಸೊ ಆಯುರ್ವೇದದಲ್ಲಿ ಸೈನ್ಸ್ ಇದೆ. ಓಕೆ, ಗಿಡಮೂಲಿಕೆಗಳ ಔಷಧಿ ಇದೆ. ಅದನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಇವ್ರಿಗೆ ಎಲಿಮೆಂಟ್ಸ್ ಪ್ರಾಡಕ್ಟ್ ನಂಬರ್ 1 ಬ್ರಾಂಡ್ ಮತ್ತೆ ನಂಬರ್ 1 ಟೀಮ್. ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ DBS ನಾರಾಯಣ್ ಸರ್. ಹೀಸ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಫ್ ಹೆಲ್ತ್ ಕೇರ್ ಆಗಿದ್ದು, ಇವ್ರಿಗೆ 45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ಗೆ. ಇವರು ಎಕ್ಸ್ಪರ್ಟ್ ಇನ್ ಫಾರ್ಮಾ ಕಂಪನಿ, ಗೋಲ್ಡ್ ಮೆಡಲಿಸ್ಟ್. ಇವರು ಆಯುರ್ವೇದ ಡಾಬರ್, ಹಿಂದೂಸ್ತಾನ್ ಲಿವರ್ ಡೈರೆಕ್ಟರ್ ಆಗಿದ್ದು, ರಾನ್ಬ್ಯಾಕ್ಸಿ ಕಂಪನಿಯಲ್ಲಿ ಕೂಡ ಸರ್ ಕೆಲಸ ಮಾಡಿದ್ದು, ಮೆನಿ ಅವಾರ್ಡ್ಸ್ ನ ತಗೊಂಡಿದ್ದಾರೆ, ತುಂಬಾ ಬುಕ್ ಗಳನ್ನು ಬರೆದಿದ್ದಾರೆ. ಅಟ್ ಪ್ರೆಸೆಂಟ್ ಸರ್ ರಿನೌನ್ ಟ್ರೈನರ್, ಸೈಂಟಿಫಿಕ್ ಅಡ್ವೈಸರ್ ಅಂಡ್ ಎಕ್ಸ್ಪರ್ಟ್ ಮೆಂಬರ್ ಇನ್ ಗೌರ್ಮೆಂಟ್ ಕಮಿಟಿ ಆಗಿದ್ದಾರೆ. ಸೊ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಅವ್ರದ್ದು ಬೆಸ್ಟ್ ಬ್ರ್ಯಾಂಡ್ ಅವಾರ್ಡ್ ಸಿಕ್ಕಿದೆ ನಮ್ಗೆ. ಸೊ ಇಟ್ ಇಸ್ ಇನ್ 2019 ಬೆಸ್ಟ್ ಹೆಲ್ತ್ ಕೇರ್ ಬ್ರಾಂಡ್ಸ್ ಅಂತ ಸಿಕ್ಕಿದೆ. ಅದು ಎಲಿಮೆಂಟ್ಸ್ ವೆಲ್ನೆಸ್ಗೆ ಬೈ ಎಕನಾಮಿಕ್ ಟೈಮ್ಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ದವರು ನಮ್ಗೆ ಇದ್ ಮಾಡಿದ್ದಾರೆ. ಸೊ ಪ್ರೆಸೆಂಟಿಂಗ್ ಆ ಸೆಕೆಂಡ್ ವೆಲ್ನೆಸ್ which is based on goodness of Ayurveda. So ನಮ್ ಸೆಕೆಂಡ್ ಬ್ರಾಂಡ್ ನಾವ್ ಇದು ಮಾಡ್ತಿದೀವಿ, ಅದು ಬಂದ್ಬಿಟ್ಟು ವೆಲ್ನೆಸ್ ಬಗ್ಗೆ. ಸೊ ನಾನ್ ನಿನ್ನೆ ಹೇಳ್ದಂಗೆ ಈ ಪ್ರಾಡಕ್ಟ್, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್, ದಟ್ ಇಸ್ ಲಿವರ್ ಗೇನ್. ಇದ್ರಲ್ಲಿ ಏನು ಅಂತಂದ್ರೆ ಬಾಡಿಯಲ್ಲಿರೋ ಅಂಗನ ಶುದ್ಧಿ ಹೇಗ್ ಮಾಡೋದು, ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅನ್ನೋದು ಒಂದು ಪ್ರಾಡಕ್ಟ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಿವರ್. ಸೊ ನಾವಿವಾಗ ಹೆಸರು ಹೇಳ್ದಂಗೆ ಲಿವರ್ ಗೇನು, ಇದು ಲಿವರ್ ಬಗ್ಗೆ ಮಾತಾಡ್ತಿದೀರ. ನಮ್ ದೇಹದ ಒಂದು ಅಂಗದ ಭಾಗ ಲಿವರ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತೆ. ನಾವು ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ ಈ ಟ್ರೈನಿಂಗ್ ಅಲ್ಲಿ ಇವತ್ತು. ಸೊ ಲಿವರ್ ಗೇನ್ 2 ತರ ಸಿಗತ್ತೆ. ಒಂದು ಸಿರಪ್ ಫಾರ್ಮ್ ಅಲ್ಲಿ ಸಿಗತ್ತೆ, ಇನ್ನೊಂದು ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ಸಿಗತ್ತೆ. ಸೊ ಲಿವರ್ ಯಾವಾಗ್ಲೂ ಓಕೆ ದೇಹದಲ್ಲಿ ಇಂಪಾರ್ಟೆಂಟ್ ಅಂಗದಲ್ಲಿ ಒಂದು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟು? ಓಕೆ, ಸೊ ತುಂಬಾ ಜನ ಗೊತ್ತಿದ್ಯೋ ಇಲ್ವೋ, ಲಿವರ್ ಅನ್ನೋದು 24 ಗಂಟೆ ಸತತವಾಗಿ ಕೆಲಸ ಮಾಡ್ತಿರತ್ತೆ. ಯಾವುದೇ ಕ್ಷಣಕ್ಕಾಗ್ಲಿ ನಿಮಿಷಕ್ಕಾಗ್ಲಿ ಅದು ರೆಸ್ಟ್ ತಗೊಳ್ಳೋದಿಲ್ಲ. ಸೊ ಅದನ್ನ ನಾವು 24 ಗಂಟೆ ನಾವು ಕೊನೆ ಉಸಿರು ಇರೋರ್ಗು ಕೆಲಸ ಮಾಡ್ತಿರ್ಬೇಕಾದ್ರೆ ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಸೊ ಹಿಂದಿಯಲ್ಲಿ ಇದಕ್ಕೊಂದು ಇದು ಹೇಳ್ತಾರೆ, ಏನು ಜಿಗರ್ ಕಾ ತುಕಡ ಅಂತಾರೆ. ಏನಕ್ಕೆ ಅಂತಂದ್ರೆ ನಮಗೆ ಬಾಡಿಗೆ ಅಂದ್ರೆ ಸಾಮಾನ್ಯವಾಗಿ ಏನಂತಾರೆ ಜನಗಳು ಜಿಗರ್ ಕಾ ತುಕಡ ಅಂದ್ರೆ ನಮ್ಗೆ ಅತಿ ಪ್ರೀತಿ ಇರೋರ್ನ ನಾವ್ ಹಂಗಂತೀವಿ. ಏ ಮೇರಾ ಜಿಗರ್ ಕಾ ತುಕಡ ಅನ್ನೋದು ಒಂದ್ ಸ್ಲಾಂಗ್ ಇದೆ ಹಿಂದಿಯಲ್ಲಿ. ಸೊ ಅದನ್ನ ಇದಕ್ಕೆ ಇದು ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ನಮ್ ದೇಹದಲ್ಲಿ ಲಿವರ್ ಚೆನ್ನಾಗಿದ್ರೆ ಬೇರೆ ಎಲ್ಲಾ ಪ್ಯಾರಾಮೀಟರ್ಸ್ ಆಗ್ಲಿ ಆರ್ಗನ್ಸ್ ಆಗ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಮ್ಗೆ ಲಿವರ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ರೋಲ್ ಆಗಿ ಇದ್ ಮಾಡತ್ತೆ. ಸೊ ಇದಕ್ಕೆ ಏನು ಅಂತ ಅಂದ್ರೆ, ಸೊ ಲಿವರ್ 24 ಗಂಟೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದಕ್ಕೂ ಸುಸ್ತಾಗಕ್ ಚಾನ್ಸಸ್ ಇದೆ, ಅದು ನಿಶಕ್ತತನ ಆಗಕ್ ಚಾನ್ಸಸ್ ಇದೆ. ಅದ್ರಿಂದ ಅದು ಕೆಲಸ ಮಾಡೋದ್ ಕಮ್ಮಿ ಮಾಡ್ಬೋದು ಅಥವಾ ಇನ್ಫೆಕ್ಷನ್ ಆಗ್ಬೋದು, ತುಂಬಾ ಕಾರಣಗಳಾಗಿರ್ಬೇಕು ಸಾಧ್ಯತೆ ಇದೆ. ಸೊ ನಾವ್ ಇದನ್ನ ಕಾಪಾಡ್ಕೋಬೇಕು. ಸೊ ಇನ್ನೊಂದ್ ಏನಂತಾರೆ ಅಂತಂದ್ರೆ, ಇಟ್ ಇಸ್ ಅ ಫ್ಯಾಕ್ಟ್ರಿ ವಿಚ್ ಕೆನ್ ನಾಟ್ ಅಫರ್ಡ್ ಟು ಶಟ್ ಡೌನ್. ನಾವು ಉಸಿರಾಡೋದ್ ನಿಲ್ಸಕ್ ಆಗತ್ತಾ? ಐ ಥಿಂಕ್ ಇಲ್ಲ ಅನ್ಸತ್ತಲ್ಲ. ಉಸಿರಾಡೋದ್ 1 ನಿಮಿಷ ಇಟ್ಕೋಬಹುದು, 2 ನಿಮಿಷ ಇಟ್ಕೋಬಹುದು, ಆಮೇಲೆ ನಿಲ್ಸಕ್ ಆಗತ್ತಿಲ್ಲ. ನಿಲ್ಸ್ಬಿಟ್ರೆ ಹೋಗ್ಬಿಡ್ತೀವಿ ದೇವ್ರ ಹತ್ರ, ಕರೆಕ್ಟಾ? ಸೊ ಲಿವರ್ ಕೂಡ ಅದೇ ಹೆಚ್ಚು ಕಮ್ಮಿ ಅದೇ ಕೆಲಸ ಮಾಡುತ್ತೆ. ಸೊ ಲಿವರ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ಬೇಕು ನಾವ್ ಆರೋಗ್ಯವಾಗಿರ್ಬೇಕು ಅಂತಂದ್ರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ ಲಿವರ್ ತೂಕ ಎಷ್ಟು ಅಂತ? ನೋಡಕ್ ಇಷ್ಟೇ ತರ ಕಾಣಿಸುತ್ತೆ, ಅದ್ರ ತೂಕ ಎಷ್ಟು ಗೊತ್ತಾ? 1.5 kg. ಸೊ ಇಟ್ ವೇಸ್ ಅರೌಂಡ್ 1.5 kgs. ಇಟ್ ವರ್ಕ್ಸ್ ಫಾರ್ 24 hours. ನಾನ್ ನಿಮ್ಗೆ ಹೇಳ್ದಂಗೆ. ಸೊ ಬಾಡಿಯಲ್ಲಿ ತುಂಬಾ ಆರ್ಗನ್ಸ್ ಗಳಿದೆ, ಹೌದಾ? ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಇಂಟೆಸ್ಟೈನ್ಸ್ ಇದೆ, ಬ್ಲಾಡರ್ಸ್ ಇದೆ, ಫಿಮೇಲ್ಸ್ಗೆ ಯೂಟ್ರಸ್ ಇದೆ. ಸೊ ಇದೆಲ್ಲಾರು ಕನ್ಸಿಡರ್ ಮಾಡಿದ್ರು ಒಂದ್ ರಾಜ ಅಂತ ಇದ್ದೇ ಇರ್ತಾನೆ ದೇಹದಲ್ಲಿ. ಓಕೆನಾ? ಸೊ
ನಮ್ ದೇಹದಲ್ಲಿ ಲಿವರ್ ಇಸ್ ಕಾಲ್ಡ್ ಕಿಂಗ್ ಆಫ್ ಆರ್ಗನ್ಸ್. ಎಕ್ಸಾಕ್ಟ್ಲಿ, ಬ್ರೈನ್ ಗಿಂತ ಹಾರ್ಟ್ ಗಿಂತ ನಾವು ಲಿವರ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಲಿವರ್ ಇಸ್ ಕಾಲ್ಡ್ ಆಸ್ ಅ ಕಿಂಗ್ ಆಫ್ ಆರ್ಗನ್ಸ್. ಸೊ ಯಾಕೆ ಮೇಡಮ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಲಿವರ್ಗೆ? ಕಾರಣ ಏನು? ವೈ ಇಟ್ ಇಸ್ ಕಾಲ್ಡ್ ಕಿಂಗ್ ಆಫ್ ಆರ್ಗನ್ ತಿಳ್ಕೊಳ್ಳೋಣ. ಸೊ ನಾವೇನೇ ತಿಂತೀವಿ, ಊಟ ತಿಂದಾಗ ಒಂದು ಗೇಟ್ ತರ ಇರತ್ತೆ. ಸೊ ಬಾಯಿಲ್ ಊಟ ಹಾಕೋತೀವಿ, ಓಕೆ, ಚೆನ್ನಾಗ್ ಅಗಿತೀವಿ, ಹಲ್ಲಿಂದು ಮತ್ತೆ ಟಂಗಿನ ಸಪೋರ್ಟ್ ಇಂದ ಚೆನ್ನಾಗ್ ಅಗದ್ಬಿಟ್ಟು ನಾವು ನುಂಗ್ದಾಗ ಗಂಟ್ಲಿಗ್ ಬರತ್ತೆ, ಗಂಟ್ಲಿಂದ ಹೊಟ್ಟೆಗೆ ಹೋಗುತ್ತೆ. ಹೌದಾ? ಹೊಟ್ಟೆಲ್ ಎಂಟ್ರಿ ಆಗಿದ ತಕ್ಷಣ ಅದನ್ನ ಏನಾಗತ್ತೆ? ಸೊ ಡೈರೆಕ್ಟ್ ಆಗಿ ಕೆಳಗಡೆ ಹೋಗತ್ತಾ? ಇಲ್ಲ. ಮಿಕ್ಸಿ ಏನ್ ಕೆಲ್ಸ ಮಾಡತ್ತೆ ಹೇಳಿ? ಎಲ್ಲಾ ಐಟಮ್ಸ್ ಹಾಕಿದಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡತ್ತೆ. ಹೌದಾ? ಸೊ ಲಿವರ್ ಹೊಟ್ಟೆಲ್ ಕೂಡ ಕ್ಲೀನ್ ಆಗಿ ಮಿಕ್ಸಿಂಗ್ ಆಗತ್ತೆ. ಇದ್ರ ಯಾವ್ದ್ರ ಹೆಲ್ಪ್ ಇಂದ ಆಗತ್ತೆ? ನಮ್ ಲಿವರ್ ಪ್ರೊಡ್ಯೂಸ್ ಮಾಡಿರೋ ಎನ್ಸೈಮ್ಸ್ ಇಂದ ಆಗಿರ್ಬೋದು ಅಥವಾ ಬೈಲ್ ಜ್ಯೂಸ್ ಇಂದ ಆಗಿರ್ಬೋದು, ಅದು ಸ್ಟಮಕ್ ಹೋಗತ್ತೆ. ಸ್ಟಮಕ್ ಹೋಗಿ ಅದು ಕ್ಲೀನ್ ಆಗಿ ಮಿಶ್ರಣ ಮಾಡತ್ತೆ. ಸೊ ಇಟ್ ಬ್ರೇಕ್ ಡೌನ್ಸ್. ನಾವ್ ಏನೇ ತಿಂದ್ರು ಅದನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡಿ ಅದ್ರಿಂದ ನಮ್ಗೆ ನ್ಯೂಟ್ರಿಷನ್ ಮತ್ತೆ ಎನರ್ಜಿ ಸಿಗೋ ತರ ಮಾಡತ್ತೆ. ಇನ್ನೊಂದು, provides enzymes that breaks down fat into a compound required body muscles. ಅಂದ್ರೆ ಪ್ರತಿಯೊಂದು ಆಹಾರನು ಅದನ್ನ ಕ್ಲೀನ್ ಆಗಿ ಬ್ರೇಕ್ ಡೌನ್ ಮಾಡತ್ತೆ, ಜೀರ್ಣ ಮಾಡ್ಸತ್ತೆ. ಕೆಲವರಿಗೆ ಬಾಡಿ ಮಸಲ್ಸ್ ನ ಬಿಲ್ಟ್ ಮಾಡ್ಲಿಕ್ಕೆ ಹೋಗತ್ತೆ, ಕೆಲವ್ರಿಗೆ ಬ್ರೈನ್ ಹೋಗತ್ತೆ, ಕೆಲವ್ರಿಗೆ ಹಾರ್ಟ್ ಹೋಗತ್ತೆ, ಕೆಲವ್ರಿಗೆ ಬೋನ್ಸ್ ಗೋಸ್ಕರ ಹೋಗತ್ತೆ, ಕೆಲವ್ರಿಗೆ ಯೂಟ್ರಸ್ ಸಂಬಂಧಪಟ್ಟಂಗ್ ಹೋಗತ್ತೆ, ಕೆಲವ್ರಿಗೆ ಬೊಜ್ಜನ್ ಇದ್ ಮಾಡಕ್ ಹೋಗತ್ತೆ. ಸೊ ಇಟ್ ಇಸ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಕೆಲ್ಸ ಮಾಡತ್ತೆ. ಸೊ ಬ್ರೇಕ್ ಡೌನ್ ಮಾಡತ್ತೆ, ಜೀರ್ಣ ಮಾಡತ್ತೆ, ಹಾಗೆ ಗಲೀಜ್ನು ಎತ್ ಹಾಕತ್ತೆ. ಸೊ ಈ ಗಲೀಜ್ನ ಎತ್ ಹಾಕೋದು ಟಾಕ್ಸಿಕ್ ಸಬ್ಸ್ಟೆನ್ಸ್. ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಏನ್ ಮಾಡತ್ತೆ? ವೇಸ್ಟ್ ಪ್ರಾಡಕ್ಟ್ ಆಗಿ ಕಳ್ಸತ್ತೆ. ಸೊ ವೇಸ್ಟ್ ಪ್ರಾಡಕ್ಟ್ ಬಾಡಿಯಿಂದ ಹೊರಗಡೆ ಹೋಗ್ಬೇಕು. ಹೇಗ್ ಹೋಗತ್ತೆ? ಒಂದು ಯೂರಿನ್ ಮೂಲಕ ಹೋಗ್ಬೇಕು, ಇಲ್ಲಾಂದ್ರೆ ಫೀಸಸ್ ಮೂಲಕ, ಮೋಷನ್ ಮೂಲಕ ಆದ್ರೂ ಹೋಗ್ಬೇಕು. ಸೊ ನಾವ್ ಏನೇ ತಗೊಂಡು ಇದ್ರುನು ಆಹಾರ ಲಿವರ್ ಇಂದಾನೆ ಟಾಕ್ಸಿಫಿಕೇಶನ್ ಸ್ಟಾರ್ಟ್ ಆಗತ್ತೆ. ಅದು ಯಾವ್ದು ಚೆನ್ನಾಗಿದೆಯೋ ಅದನ್ನ ಎತ್ಕೊಂಡು ಬಾಡಿಗೆ, ಹ್ಯೂಮನ್ ಬಾಡಿಗೆ ಸಪ್ಲೈ ಮಾಡತ್ತೆ. ಅದ್ರಿಂದ ನಾರ್ಮಲ್ ಹ್ಯೂಮನ್ ಬೀಂಗ್ ಗೆ ಎನರ್ಜಿ ಸೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಬೇಡವಾಗಿರೋದನ್ನ ಕ್ಲೀನ್ ಆಗಿ ಎತ್ತಿ ಹೊರಗಡೆ ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡತ್ತೆ ಅದು. ಸೊ ನಾವ್ ತಗೊಳ್ಳೋ ಟಾಕ್ಸಿಕ್ ಸಬ್ಸ್ಟೆನ್ಸ್ ಲೈಕ್ ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ಸ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಎಲ್ಲಾನು ಶುದ್ಧಿ ಮಾಡಿ ಅದಕ್ ಬೇಕಾಗಿರೋ ಎನ್ಸೈಮ್ಸ್ ನ ಅದನ್ನ ತಗೊಂಡು ಬೇಡವಾಗಿರೋದನ್ನ ಹೊರಗಡೆ ಹಾಕತ್ತೆ. ಸೊ ಅದ್ರ ನೆಕ್ಸ್ಟ್ ಏನ್ ಮಾಡುತ್ತೆ ಇದು ಅಂತಂದ್ರೆ, ತುಂಬಾ ಜನ ಏನಂತಾರೆ ಅಂತಂದ್ರೆ ಕೊಲೆಸ್ಟ್ರಾಲ್ ತುಂಬಾ ಕೆಟ್ಟದ್ದು ಅಂತ ಮಾತಾಡ್ತಾರೆ. ಬಟ್ ಆಕ್ಚುಲಿ ಕೊಲೆಸ್ಟ್ರಾಲ್ ಇಲ್ದೆ ಆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಬಹಳ ಕಷ್ಟ. ಸೊ ಲಿವರ್ ಬಂದ್ಬಿಟ್ಟು ಎಸೆನ್ಷಿಯಲ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಬಾಡಿ ಕೆಲಸ ಎಷ್ಟು ಬೇಕೋ ಅಷ್ಟು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಅದು ಹೆಲ್ಪ್ ಮಾಡತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎವ್ರಿಥಿಂಗ್ ನಾವ್ ಏನೇ ತಿಂದ್ರುನು ಕನ್ಸ್ಯೂಮ್ ಮಾಡಿದ್ರು ಇಟ್ ಹ್ಯಾಸ್ ಟು ಪಾಸ್ ಥ್ರೂ ದ ಗೇಟ್. ಆ ಪಿಕ್ಚರ್ ಅಲ್ಲಿ ನಿಮಗೇನ್ ಕಾಣಿಸ್ತಿದೆ ಅಲ್ವಾ? ಗೇಟ್ ಓಪನ್ ಆಗ್ತಿದೆ, ಕ್ಲೋಸ್ ಆಗ್ತಿದೆ, ಓಪನ್ ಆಗ್ತಿದೆ, ಕ್ಲೋಸ್ ಆಗ್ತಿದೆ. ಅದ್ರ ಹಿಂದ್ಗಡೆ ಯಾರು ಮೇನ್ ಆಗಿರೋರು? ಎಕ್ಸಾಕ್ಟ್ಲಿ, ಲಿವರ್. ಸೊ ಲಿವರ್ ಗೇಟ್ ಇಲ್ಲ ಅಂತಂದ್ರೆ ನಾವ್ ಅದನ್ನ ಕ್ರಾಸ್ ಮಾಡ್ಲಿಕ್ ಆಗೋದಿಲ್ಲ. ಸೊ ಈಗ ನಾವ್ ಲಿವರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಲಿವರ್ ಡಿಸಾರ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಏನ್ ಕೆಲಸ ಮಾಡತ್ತೆ, ಏನಕ್ಕೆ ಅದು ಇಂಪಾರ್ಟೆಂಟು, ಅದು ಯಾಕೆ ಜಿಗರ್ಕ ತುಕಡ ಅಂತ ಇದ್ರ ಹಿಂದ್ಗಡೆ ನಾವು ಸ್ವಲ್ಪ ನೋಡಿದ್ವಿ. ಇವಾಗ ಲಿವರ್ ತೊಂದ್ರೆ ಆಗ್ತಿದೆ. ಸೊ ಲಿವರ್ ತೊಂದ್ರೆ ಆಗೋದಕ್ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಈಗಿನ ಜನರೇಷನ್ ಅಲ್ಲಿ ನಾವೆಲ್ರೂ ಫಾಸ್ಟ್ ಫುಡ್ ತಿಂತೀವಿ. ಹೌದಾ? ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಅದೆಲ್ಲ ಏನಾಗ್ತಿದೆ ಅಂತಂದ್ರೆ ಆರೋಗ್ಯಕರ ಆಹಾರ ಇಲ್ದೇ ಇರೋದ್ರಿಂದ ಸೊ ಇಟ್ ಇಸ್ ಲೈಕ್ ಲಿವರ್ ನ ಡಿಸ್ಟರ್ಬ್ ಮಾಡ್ತಿದೆ. ಇನ್ನೊಂದು
ಕಲುಷಿತ ನೀರು, ಕಂಟಾಮಿನೇಟೆಡ್ ವಾಟರ್ ಅಲ್ಲಿ ನಮಗ್ ವಾಟರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಅ ಬಾಡಿ. ಸೊ ವಾಟರಿಗೆ ಬೇಕಾಗಿರೋದು ಹೈಡ್ರೇಷನ್, ಅದ್ರಲ್ಲಿರೋ ನ್ಯೂಟ್ರಿಯನ್ಸ್ ಅದೆಲ್ಲ ನಮಗ್ ಸಿಗ್ತಾನೆ ಇಲ್ಲ. ಸೊ ಗಲೀಜ್ ನೀರ್ ಕುಡಿಯೋದ್ರಿಂದ ಲಿವರ್ಗೆ ತೊಂದರೆ ಆಗಕ್ ಚಾನ್ಸಸ್ ಜಾಸ್ತಿ ಇದೆ. ಸ್ಟ್ರೆಸ್ಸು ಅಂತಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್. ಸೊ ನನ್ ಮಕ್ಳಿಗಾದ್ರೆ ಓದೋ ಟೆನ್ಷನ್ನು, ತಾಯಿಂದಿರ್ಗಾದ್ರೆ ಕಿಚನ್ ಅಲ್ಲಿ ಟೆನ್ಷನ್ನು, ಕೆಲಸ ಮಾಡೋ ಟೆನ್ಷನ್ನು, ಆ ಟೆನ್ಷನ್ ಈ ಟೆನ್ಷನ್, 101 ಟೆನ್ಷನ್ ದಿನದಲ್ಲಿ. ಸೊ ನೆಮ್ಮದಿಯಾಗಿ ಇರೋದೇ ಇಲ್ಲ. ಆ ಟೆನ್ಷನ್ ಅಲ್ಲಿ ಅವ್ರು ನೀರ್ ಕುಡಿಯೋದಾಗ್ಲಿ, ಊಟ ಮಾಡೋದಾಗ್ಲಿ ಟೈಮ್ ಕರೆಕ್ಟ್ ಆಗಿ ಮಾಡೋದಿಲ್ಲ. ಆ ಟೈಮ್ ಅಲ್ಲಿ ಸ್ಟ್ರೆಸ್ ಇಂಡ್ಯೂಸ್ ಆಗತ್ತೆ. ಇನ್ನೊಂದು ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರೋದು ಇದು ಇಂಡೈಜೆಷನ್ ಪ್ರಾಬ್ಲಮ್. ಕರೆಕ್ಟ್ ಆಗಿ ಊಟ ಮಾಡಲ್ಲ. ಊಟ ಮಾಡದೇ ಇದ್ರೆ ಜೀರ್ಣ ಆಗು ಅಂತಂದ್ರೆ ಅದ್ ಹೇಗ್ ಜೀರ್ಣ ಆಗಕ್ ಸಾಧ್ಯ? ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ರೆ ಹೊಟ್ಟೆ ಉಬ್ರ ಆಗತ್ತೆ, ಅಜೀರ್ಣ ಆಗತ್ತೆ, ಹೊಟ್ಟೆ ಊದ್ಕೊಂಡ್ ಬಂದಿದೆ ಅನ್ಸತ್ತೆ. ಅದೊಂದು. ಇನ್ನೊಂದು ಸ್ಮೋಕಿಂಗು, ಡ್ರಿಂಕಿಂಗು. ಆದ್ರಿಂದ ಇನ್ನೊಂದು ಸಿಕ್ಕಾಪಟ್ಟೆ. ನಂಗ್ ತಲೆನೋವು ಬಂತು, ಒಂದ್ ಅನಾಸಿನ್ ತಗೊಂಡೆ. ನನಗ್ ಬಾಡಿ ಪೇನ್ ಬಂತು, ಒಂದ್ ಪೇನ್ ಕಿಲ್ಲರ್ ತಗೊಂಡೆ. ಹೊಟ್ಟೆ ನೋವು ಬಂತು, ಸ್ಪಾಸ್ಮೋಡಿಕ್ ತಗೊಂಡೆ. ಜನಗಳು ಎಷ್ಟು ಈಸಿಯಾಗಿದ್ದಾರೆ ಅಂತ ಅಂದ್ರೆ, ಏನೇ ಬಂದ್ರು ಟಕ್ ಅಂತ ಒಂದ್ ಮಾತ್ರೆ ಅಂಗಡಿಯಲ್ಲಿ ಹೋಗಿ ತಗೊಂಡ್ಬಿಟ್ರೆ ಸಾಕು, ತಗೊಂಡ್ರೆ ಅವ್ರು ಸಮಾಧಾನ ಆಗ್ತಾರೆ ಅಂತ ಅವರಿಗೆ ಫುಲ್ ಖುಷು. ಬಟ್ ಆಕ್ಚುಲಿ ಅದರಿಂದ ಲಿವರ್ಗೆ ಏನ್ ಆಗ್ತಿದೆ? ಲಿವರ್ ಹಾಳಾಗ್ತಿದೆ. ಲಿವರ್ನ ಹೇಗ್ ನಾವು ಅದ್ರ ಡಿಸಾರ್ಡರ್ ಇಂದ ಕಂಟ್ರೋಲ್ ಮಾಡೋದು? ಸೊ ಇವೆಲ್ಲ 8 symptoms which causes liver problem. ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಲಿವರ್ ಪ್ರಾಬ್ಲಮ್ ಇದು ತಿಂದ್ರೆ ಆಗತ್ತೆ ಅಂತ ಗೊತ್ತು. ಈಗ ನನಗೆ ಇದೇ ಆಗಿದೆ ಅಂತ ನಾವ್ ಹೇಗ್ ತಿಳ್ಕೊಳ್ಳೋಣ? ಓಕೆನಾ? ತುಂಬಾ ಜನಗೆ ಲಿವರ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ವಾಮಿಟಿಂಗ್ ಸೆನ್ಸೇಷನ್, ವಾಮಿಟಿಂಗ್ ಬರಂಗಾಗತ್ತೆ, ಬಾಯೆಲ್ಲ ನೀರ್ ಬರುತ್ತೆ ಡಾಕ್ಟ್ರೆ, ಬಟ್ ವಾಮಿಟಿಂಗ್ ಆಗಲ್ಲ, ಒಂಥರ ಹಂಗೆ ಇರತ್ತೆ. ಹಸಿವಾಗೋದಿಲ್ಲ ಡಾಕ್ಟ್ರೆ, ಲಾಸ್ ಆಫ್ ಅಪಟೈಟ್ ಡಾಕ್ಟ್ರೆ, ನಾನು ಏನ್ ತಿಂದ್ರೂ ಹಸಿವಾಗೋದಿಲ್ಲ. ಮತ್ತೆ ಮೋಷನ್ಸ್, ಸ್ಟೂಲ್ಸ್ ಚೇಂಜಸ್. ಸೊ ಏನಾಗತ್ತೆ, ನೀರ್ ತರ ಹೋಗುತ್ತೆ, ಕರೆಕ್ಟ್ ಆಗಿ ಮೋಷನ್ ಹೋಗಲ್ಲ, ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ, ಕೆಲವ್ರಿಗೆ ಫ್ರಾದಿ ಮೋಷನ್ಸ್ ಆಗತ್ತೆ, ಅಜೀರ್ಣದ ಲಕ್ಷಣಗಳಿರತ್ತೆ. ಇನ್ನೊಂದು ಸ್ಕಿನ್ ಏನಾಗತ್ತೆ, ಇರಿಟೇಷನ್ ಆಗ್ಬಿಟ್ಟು ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗತ್ತೆ, ಡಿಹೈಡ್ರೇಷನ್ ಕಾರಣ ಆಗತ್ತೆ. ಸೊ ಅದು ಒಂಥರ ಇಚ್ಚಿ ಆಗತ್ತೆ, ಒಂಥರ ಇರಿಟೇಷನ್, ಯಾವಾಗ ನೋಡಿದ್ರು ಮುಟ್ಕೋಬೇಕು ಅನ್ಸೋದು ಅಥವಾ ಕೆರ್ಕೋಬೇಕು ಅನ್ಸೋದು, ಆ ತರ ಫೀಲಿಂಗ್ ಇರತ್ತೆ. ಇನ್ನೊಂದು ಯೂರಿನ್ ಕಲರ್ ಚೇಂಜ್ ಆಗತ್ತೆ. ಸೊ ಚೇಂಜ್ ಇನ್ ದ ಯೂರಿನ್ ಕಲರ್ ವೆನ್ ದೇರ್ ಇಸ್ ಪ್ರಾಬ್ಲಮ್ ಇನ್ ದ ಲಿವರ್ ಇದ್ದಾಗ. ಇನ್ನೊಂದು ಹೊಟ್ಟೆ ನೋವು, ತಿಂದ್ರು ಹೊಟ್ಟೆ ನೋವುತ್ತೆ, ತಿಂದೇ ಇದ್ರು ಹೊಟ್ಟೆ ನೋವಾಗತ್ತೆ, ಸುಮ್ನೆ ಇದ್ದಾಗ ಹೊಟ್ಟೆ ನೋವಾಗತ್ತೆ, ಒಂಥರ ಹಿಂಡ್ದಂಗ್ ನೋವಾಗತ್ತೆ. ಸೊ ಇದನ್ನ ನಾವು ಅಬ್ಡಾಮಿನಲ್ ಟೆಂಡರ್ನೆಸ್ ಅಂತ ಕರಿತೀವಿ. ಸೊ ಮುಟ್ಟಿದಾಗ ನೋವಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ, ಆ ತರ ಎಲ್ಲ ಆಗಕ್ಕೆ ಸಾಧ್ಯತೆ ಇರತ್ತೆ. ಸೊ ಇನ್ನೊಂದು ಬ್ಲೋಟೆಡ್ ಸ್ಟಮಕ್, ಹೊಟ್ಟೆ ಉಬ್ರ ಆಗತ್ತೆ. ಸೊ ಹೊಟ್ಟೆ ಊದ್ಕೊಂಡ್ ಬಂದಿದೆ ಡಾಕ್ಟ್ರೆ, ನೋಡಿ ನನ್ ಹೊಟ್ಟೆನ ಹೇಗ್ ಊದ್ಕೊಂಡ್ ಬಂದಿದೆ ಡಾಕ್ಟ್ರೆ, ಏನ್ ತಿಂದ್ರು ಜೀರ್ಣ ಆಗ್ತಿಲ್ಲ, ನಾವೇನ್ ಮಾಡೋದು ಡಾಕ್ಟ್ರೆ ಅಂತ ಕಂಪ್ಲೇಂಟ್ಸ್ ಬರುತ್ತೆ. ಇನ್ನೊಂದು ಲ್ಯಾಕ್ ಆಫ್ ಎನರ್ಜಿ, ತುಂಬಾ ಸುಸ್ತು, ಆಯಾಸ, ನಿಶಕ್ತತನ ಇರತ್ತೆ, ಏನು ಕೆಲ್ಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ತುಂಬಾ ಒಂಥರ ಸುಸ್ತಾಗ್ತಾನೆ ಇರತ್ತೆ, ಅದರಿಂದ ಲ್ಯಾಕ್ ಆಫ್ ಎನರ್ಜಿ ಇರತ್ತೆ. ಸೊ ಅವರಿಗೆ ಸೊ ಇವೇನಿರತ್ತೆ, ದೀಸ್ ಆರ್ ದ 8 ಪ್ರಾಬ್ಲಮ್ಸ್. ಓಕೆ, ನೌ ಡಿಸಾರ್ಡರ್ಸ್ ಆಫ್ ಲಿವರ್ ಅಲ್ಲಿ ಬಂದ್ಬಿಟ್ಟು ಸ್ಲಗ್ಗಿಶ್ ಮತ್ತೆ ಫ್ಯಾಟಿ ಲಿವರ್. ಅಂದ್ರೆ ಏನರ್ಥ ಸ್ಲಗ್ಗಿಶ್ ಮತ್ತೆ ಫ್ಯಾಟಿ ಲಿವರ್ ಅಂತಂದ್ರೆ? ಸೊ ನಾರ್ಮಲ್ ಆಗಿ ನಿಮ್ಗೆಲ್ರಿಗೂ ಹೇಳ್ದಂಗೆ ಲಿವರ್ ತೂಕ 1.5 kg ಅಷ್ಟಿರತ್ತೆ, ವೆರಿ ಹೆಲ್ದಿ, ಲೈಕ್ ಚಾಕ್ಲೇಟ್ ಕಲರ್ ತರ ಇರತ್ತೆ ಅದು. ಓಕೆನಾ? ಸೊ ನೀವು ಕೆಳಗಡೆ ಒಂದ್ ಫೋಟೋ ಇದೆ, ಆ ಫೋಟೋದಲ್ಲಿ ನೋಡಿದಾಗ ಫ್ಯಾಟಿ ಲಿವರ್ ಫೋಟೋ ತೋರಿಸಿದ್ದಾರೆ. ಅದೇನು ಫ್ಯಾಟಿ ಲಿವರ್ ಅಂದ್ರೆ ಕೊಬ್ಬಿನ ಅಂಶ ಬಂದ್ಬಿಟ್ಟು ಅದ್ರ ಲೇಯರ್ ಮೇಲೆ ಕುತ್ಕೊಂಡು ಲಿವರ್ ನಾರ್ಮಲ್ ಸೈಜ್ ಗಿಂತ ಒಂದು ಸ್ವಲ್ಪ ದೊಡ್ಡದ ಸೈಜ್ ಆಗಿ ಇದಾಗತ್ತೆ. ದಟ್ ಇಸ್ ಕಾಲ್ಡ್ ಫ್ಯಾಟಿ ಲಿವರ್. ಇನ್ನೊಂದು ಎನ್ಲಾರ್ಜ್ಡ್ ಲಿವರ್, ಸೇಮ್ ಲಿವರ್ ಸೈಜು ಫ್ಯಾಟಿ ತರನೇ ಇರತ್ತೆ, ಬಟ್ ಸ್ವಲ್ಪ ದಪ್ಪಗಿರತ್ತೆ. ದಟ್ ಇಸ್ ಕಾಲ್ಡ್ ಎನ್ಲಾರ್ಜ್ಡ್ ಲಿವರ್. ಹೆಪಟೈಟಿಸ್ ಅಂತಂದ್ರೆ ಏನು? ಇಟ್ ಇಸ್ ಒನ್ ಆಫ್ ದ ಡೆಫಿಷಿಯನ್ಸಿ, ಇಟ್ ಒನ್ ಆಫ್ ದ ಇನ್ಫೆಕ್ಷನ್ ಲಿವರ್ ಅಲ್ಲಿ ಇರೋದು. ಜಾಂಡಸ್, ಐ ಥಿಂಕ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದಂಗೆ ಜಾಂಡಸ್ ಅಂದ್ರೆ ಏನು ಅಂತ, ಕಾಮಲೆ ಅಂತ ಕರಿತೀವಿ ಕನ್ನಡದಲ್ಲಿ.
ಹಾಗೆ ಇನ್ನೊಂದು ಸಿರೋಸಿಸ್ ಆಫ್ ಲಿವರ್. ಸಿರೋಸಿಸ್ ಆಫ್ ಲಿವರ್ ಅಂತಂದ್ರೆ ಲಿವರ್ ಬಂದ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿರತ್ತೆ, ಅದ್ರದ್ದು ಕೆಲಸ ವಾಪಸ್ ರೀಗೇನ್ ಆಗ್ಲಿಕ್ಕೆ ಬಹಳ ಕಷ್ಟ. ಇನ್ನೊಂದು ಕಾರಣ ಬಂದ್ಬಿಟ್ಟು ನ್ಯಾಶ್ ಅಂತ ಕರಿತೀವಿ. ನ್ಯಾಶ್ ಅಂದ್ರೆ ಏನ್ ಡಾಕ್ಟ್ರೆ ಅಂತಂದ್ರೆ ನಾನ್ ಆಲ್ಕೋಹಾಲಿಕ್ ಸ್ಟಾಟಿಕ್ ಹೆಪಟೈಟಿಸ್ ಅಂತಂದ್ರೆ ಕುಡಿಯೋದ್ ಇಲ್ದೇನೆ ಕೆಲವರಿಗೆ ಲಿವರ್ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಾಕಷ್ಟು ಕಾರಣಗಳಿರತ್ತೆ, ಅದ್ರಲ್ಲಿ ಇದೊಂದು ಕಾರಣ ನ್ಯಾಶ್ ಅನ್ನೋದು. ಸೊ ಮುಂಬೈ ಹಾಸ್ಪಿಟಲ್ ಅಲ್ಲಿ ಓಕೆ ಹಂಡ್ರೆಡ್ಸ್ ಆಫ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ 2 years ಅಲ್ಲಿ. ಓಕೆ ದಟ್ ಇಸ್ ಇದು ನಮ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ. ಬಿಕಾಸ್ ಲಾಸ್ಟ್ 2 years ಅಲ್ಲಿ ಲಿವರ್ ಎಷ್ಟು ಮಟ್ಟಿಗೆ ಹಾಳಾಗಿ ಜನಗಳು ಎಷ್ಟು ಟ್ರಾನ್ಸ್ಪ್ಲಾಂಟೇಶನ್ಸ್ ಹೋಗ್ತಿದ್ದಾರೆ ಅಂತ ಅನ್ಬಿಟ್ಟು ಇದೊಂದು ರೆಕಾರ್ಡ್ ಇದೆ. ಓಕೆನಾ? ಸೊ ಇದ್ರಲ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾರೆ, ಮುಂಬೈದು ಒಂದು ಕೋಕಿಲಬಾಯಿ ಧೀರುಬಾಯಿ ಅಂಬಾನಿ ಹಾಸ್ಪಿಟಲ್ ಏನಿದೆ, ಇಟ್ ಇಸ್ ಗಾಟ್ ಅ ರೆಕಾರ್ಡ್ ಆಫ್ ಟ್ರಾನ್ಸ್ಪ್ಲಾಂಟಿಂಗ್ ಮೋರ್ ದೆನ್ 100 ಆಫ್ ಲಿವರ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಇದಿದೆ. ಸೊ ಈಗಿನ ಕಾಲದಲ್ಲಿ ಜನಗಳು ಲಿವರ್ ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಹಂಗಾಗಿ ತುಂಬಾ ಪ್ರಾಬ್ಲಮ್ ಬರ್ತಿದೆ. ಲಿವರ್ ಒಂದ್ ಸ್ಟೇಜಿಗೆ ಬಂದ್ಬಿಡತ್ತೆ, ಅದಕ್ಕೆ ಕೆಲಸ ಮಾಡಲ್ಲ ಅಂತ ಕೂತ್ಕೊಳ್ಳತ್ತೆ. ಆ ಟೈಮ್ ಅಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೂ ಅವ್ರದ್ದು ಸಂಬಂಧಿಕರದೇ ಆಗಿರ್ಬೇಕು, ಆತರ ತುಂಬಾ ಪ್ರೊಸೀಜರ್ ಗಳಿರತ್ತೆ. ಸೊ ನಿಮ್ ಲಿವರ್ ನ ನೀವ್ ಎಷ್ಟ್ ಚೆನ್ನಾಗಿ ಕಾಪಾಡ್ಕೋತೀರಾ, ಈ ತರ ಪ್ರೊಸೀಜರ್ಸ್ ಗಳಿಗೆ ನೀವ್ ಹೋಗೋದು ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಲಿವರ್ ಡಿಸೀಸ್ ಯಾರಿಗೆ ಎಫೆಕ್ಟ್ ಆಗಕ್ ಸಾಧ್ಯತೆ ಇರತ್ತೆ ಅಂತಂದ್ರೆ, ಸೊ ಒನ್ ಆಫ್ ದ ಇದ್ರಲ್ಲಿ ಮ್ಯಾಗಝೀನ್ಸ್ ಅಲ್ಲಿ ಅಥವಾ ಒನ್ ಆಫ್ ದ ಇದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಆರ್ಗನ್ ಫೇಲಿಯರ್ಸ್, ಕಿಡ್ನಿ ಫೇಲಿಯರ್ ಬಗ್ಗೆ ಕೇಳಿರ್ತೀರಾ, ಲಿವರ್ ಫೇಲಿಯರ್ ಬಗ್ಗೆ ಕೇಳಿರ್ತೀರಾ, ಅಥವಾ ತುಂಬಾ ಇದ್ರ ಬಗ್ಗೆ ಕೇಳಿರ್ತೀರಾ. ಬಟ್ ತುಂಬಾ ಜನಕ್ಕೆ ಲಿವರ್ ಪ್ರಾಬ್ಲಮ್ ಆಗಿ ಲಿವರ್ ಸಿರೋಸಿಸ್ ಆಗಿ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇದ್ದು, ಇಂಡಿಯನ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಲಿವರ್ ಕ್ಯಾನ್ಸರ್ ಜಾಸ್ತಿ ಆಗಿ ಜನಗಳ ಸಾವು ಜಾಸ್ತಿ ಆಗ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಡಾಕ್ಟರ್ A.S. ಸೆನಾಯ್ ಅನ್ನೋರು ಒಂದು ಮುಂಬೈ ಬೇಸ್ಡ್ ಡಾಕ್ಟರ್. ಹೀಸ್ ಅ ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ, ಇಂಡಿಯಾದಲ್ಲಿ ತುಂಬಾ ಜನ ಸಾಯ್ತಿರೋದು ಲಿವರ್ ಸಿರೋಸಿಸ್ ಇಂದ, ಅಂದ್ರೆ ಲಿವರ್ ಇಂದ ಇನ್ಫೆಕ್ಷನ್ ಆಗಿ ಅದರಿಂದ ಕ್ಯಾನ್ಸರ್ಗೆ ಒಳಪಟ್ಟು ಅದನ್ನ ರಿಕವರಿ ಆಗದೆ ಇರೋದ್ರಿಂದ ಜನಗಳು ಸಾಯ್ತಿದ್ದಾರೆ. ನೋಡಿ ಸ್ನೇಹಿತರೆ, ಇದ್ರ ಅರ್ಥ ಏನಕ್ಕೆ, ಇದನ್ನ ಯಾಕೆ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇಂಡಿಯನ್ಸ್ ಅಲ್ಲಿ ಓಕೆ ಆಗಿನ ಕಾಲದಲ್ಲಿ ಅಷ್ಟೊಂದು ತೊಂದರೆ ಇರ್ಲಿಲ್ಲ, ಆರೋಗ್ಯವಾಗಿ ತಿಂತಿದ್ರು, ಅಷ್ಟೇ ದುಡಿತಿದ್ರು, ಅಷ್ಟೇ ಕಣ್ ತುಂಬಾ ನಿದ್ದೆ ಮಾಡ್ತಿದ್ರು. ಈಗಿನ ಜನರೇಷನ್ ಅಲ್ಲಿ ಅಥವಾ ಈಗಿನ ಹೇಗೆ ಆಗಿದ್ದಾರೆ ಅಂತಂದ್ರೆ, ಜಂಕ್ ಫುಡ್ಸ್, ಕೆಲಸ ಮಾಡಕ್ ಕಷ್ಟ, ಮನೇಲಿ ಟೇಸ್ಟಿ ಅಡ್ಗೆ ಮಾಡ್ತಿಲ್ಲ, ಹೇಸ್ಗೆ ಕೋಪ ಮಾಡ್ಕೊಂಡು ಊಟ ಮಾಡೋದ್ ಬಿಡೋದ್ರಿಂದ, ಅಥವಾ ಇಲ್ಲಿ ಯಾಕೆ ತಿನ್ಬೇಕು, ನಾವು ಹೊರಗಡೆ ಹೋಗಿ ತಿನ್ನೋಣ ಜಂಕ್ ಫುಡ್ಸ್ ಅಂತ ಇದನ್ನೆಲ್ಲ ಮಾಡ್ಕೊಂಡು ಕಾಸು ಕೊಟ್ಟು ಕಾಯಿಲೆ ತಗೋತಾರೆ ಅಂತಾರಲ್ಲ, ಆತರ ಲಿವರ್ ಪ್ರಾಬ್ಲಮ್ ಅವ್ರಾಗ ಉತ್ಪಾದನೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರು ಕರೆಕ್ಟ್ ಮಾಡಕ್ ಹೋಗೋದಿಲ್ಲ, ಕೊನೆಯಲ್ಲಿ ಅದು ಒಂದ್ ಸ್ಟೇಜಿಗೆ ಎಂಡ್ ಆಗ್ಬಿಟ್ಟು ಜನಗಳ ಪ್ರಾಣ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಸೊ ದಯವಿಟ್ಟು ಲಿವರ್ ಬಗ್ಗೆ ಕೇರ್ ತಗೊಳ್ಳಿ. ಸೊ ಆಯುರ್ವೇದ ಮತ್ತೆ ಮಾಡರ್ನ್ ಟೆಕ್ನಾಲಜಿ ಸೇರಿಸಿ 70 ಹರ್ಬ್ಸ್ ನ ಎಲ್ಲ ಮಿಶ್ರಣ ಮಾಡಿ ಒಂದು ಪ್ರಾಡಕ್ಟ್ ತಯಾರಿಸಿರೋದು ಲಿವರ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೋಸ್ಕರ. ದಟ್ ಇಸ್ ನನ್ ಅದರ್ ದನ್ ಆರ್ ಎಲಿಮೆಂಟ್ಸ್ ವೆಲ್ನೆಸ್ ಲಿವರ್ ಗೇನ್ ಪ್ರಾಡಕ್ಟ್. ಎಸ್, ನಾನು ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತ. ನಾನು ಯೂಸ್ ಮಾಡಿದೀನಿ, ನನ್ನ ಪೇಷಂಟ್ಸ್ಗೆ ಸಾಕಷ್ಟು ಜನ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಒನ್ ಆಫ್ ದ ಫೈನೆಸ್ಟ್ ಡ್ರಗ್ಸ್ ಐ ಹವ್ ಎವರ್ ಸೀನ್. ಕಂಪೇರ್ ಟು ಬೇರೆ ಕಂಪ್ನಿಯವ್ರು ತಯಾರಿಸಿರೋ ಲಿವರ್ ಇದ್ರಕ್ಕಿಂತ ಅಥವಾ ಇನ್ಯಾವುದೋ ಪ್ರಾಡಕ್ಟ್ ಆಯುರ್ವೇದಿಕ್ ಬೇಸ್ಡ್ ಲಿವರ್ ಟಾನಿಕ್ಸ್ ಗಿಂತ ಐ ವುಡ್ ಪ್ರಿಫರ್ liver gain has one of the best of products I've ever seen till today. So ಏನಕ್ಕೆ ಅಂತ ತಿಳ್ಕೊಳ್ಳೋಣ, ಯಾಕೆ ಯೂಸ್ಫುಲ್ ಇದು ಅಂತ. ಈ ಫ್ಯಾಟಿ ಲಿವರ್ ಬಗ್ಗೆ ನಿಮ್ಗೆ ಹೇಳಿದೆ, ಕೊಬ್ಬಿನಾಂಶ ಸುತ್ಕೊಂಡು ಲಿವರ್ ಸೈಜ್ ನಾರ್ಮಲ್ ಗಿಂತ ಒಂದ್ ಸ್ವಲ್ಪ ದೊಡ್ಡದಾಗತ್ತೆ ಅಂತ ಹೇಳಿದ್ದೆ. ಆ ಸ್ಲಗಿಶ್ ಮತ್ತೆ ಫ್ಯಾಟಿ ಲಿವರ್ ಇರೋರ್ಗೆ ನಾವ್ ಇದನ್ನ ಕೊಡ್ಬೋದು. ಓಕೆನಾ? ಹೆಪಟೈಟಿಸ್,
ಹೆಪಟೈಟಿಸ್ ಅಂತಂದ್ರೆ ಇದು ಇನ್ಫೆಕ್ಷನ್ ಆಫ್ ದ ಲಿವರ್. ಈ ಹೆಪಟೈಟಿಸ್ ನ ಕರೆಕ್ಷನ್ ಮಾಡ್ಲಿಕ್ಕೆ ಕೂಡ ನಮ್ ಲಿವರ್ಗೆ ಸಿರಪ್ ಅಥವಾ ಕ್ಯಾಪ್ಸುಲ್ ನಾವು ಯೂಸ್ ಮಾಡ್ಬೋದು. ಲಿವರ್ ಫಂಕ್ಷನ್ ಅಂದ್ರೆ ಜಾಂಡಿಸ್ ಬಂದಿರ್ಬೋದು, ಅಥವಾ ಕೆಲವ್ರಿಗೆ ಬೇರೆ ಯಾವ್ದೋ ರೀತಿ ಇನ್ಫೆಕ್ಷನ್ ಆಗ್ಬಿಟ್ಟು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ನಾವು ಲಿವರ್ ಫಂಕ್ಷನ್ ಟೆಸ್ಟ್ LFT ಅಂತ ಕರಿತೀವಿ. ಆ ಟೆಸ್ಟ್ ಮಾಡಿದಾಗ ಕೆಲವೊಂದ್ಸಲ ವೇರಿಯೇಷನ್ಸ್ ಇರುತ್ತೆ. ಟೋಟಲ್ ಬಿಲಿರೂಬಿನ್ ಇರ್ಬೋದು, ಅಥವಾ SGOT, SGPT, ಆಲ್ಕಲಿನ್ ಫಾಸ್ಫೇಟ್ಸ್, ಇವೆಲ್ಲ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಬರುತ್ತೆ. ಇವೆಲ್ಲಾನು ಸ್ವಲ್ಪ ವೇರಿಯೇಷನ್ಸ್ ಆಗಿದ್ರೆ ಇದನ್ನೆಲ್ಲಾ ಫಂಕ್ಷನ್ ನಾರ್ಮಲ್ ಮಾಡ್ಲಿಕ್ಕೆ ನಾವ್ ಸಿರಪ್ ಯೂಸ್ ಮಾಡುತ್ತೆ. ಹಾಗೆ ಜೀರ್ಣ ಶಕ್ತಿನ ಜಾಸ್ತಿ ಮಾಡುತ್ತೆ, ಹಸಿವಿನ ಬರ್ಸತ್ತೆ. ಲಿವರ್ ಅಲ್ಲಿ ಪ್ರೊಡಕ್ಷನ್ ಆಫ್ ಎನ್ಸೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಎನ್ಸೈಮ್ ಪ್ರೊಡಕ್ಷನ್ಗೆ ಇದು ವೆರಿ ಮಚ್ ಹೆಲ್ಪ್ ಮಾಡುತ್ತೆ. ಮತ್ತೆ ಲಿವರ್ ನ ಸೈಜ್ ದೊಡ್ಡದಿರೋದ್ನ ನಾರ್ಮಲ್ ಸೈಜ್ಗೆ ಬರ್ಲಿಕ್ಕೆ ಇದು ಹೆಲ್ಪ್ಫುಲ್ ಆಗತ್ತೆ. ಸೊ ನಮ್ ಲಿವರ್ಗೆ ಏನ್ ಬಂದ್ಬಿಟ್ಟು ಸಖತ್ ಯೂಸ್ಫುಲ್ ಪ್ರಾಡಕ್ಟ್ ಕಣ್ರಿ. ಎಲ್ರು ಯೂಸ್ ಮಾಡ್ಬೇಕನ್ಸುತ್ತೆ. ಅಟ್ಲೀಸ್ಟ್ ಮಿಡ್ ಏಜ್ ಗ್ರೂಪ್ ಅವ್ರಿಗಂತೂ ಕಂಪಲ್ಸರಿ ಬೇಕನ್ಸತ್ ನನ್ ಪ್ರಕಾರ, ಇವಾಗಿರೋ ಜನರೇಷನ್ ಅವ್ರ ಲೈಫ್ ಸ್ಟೈಲ್ ನೋಡಿದ್ರೆ. ಸೊ ಎಲಿಮೆಂಟ್ಸ್ ವೆಲ್ನೆಸ್ ಲಿವರ್ಗೆ ಏನು ಸೂಪರ್ ಹರ್ಬ್ ಫಾರ್ ಅ ಸೂಪರ್ ಫಾರ್ಮುಲಾ ಅಂತ ಹೇಳ್ತಾರೆ. ನಮ್ದು ಸೂಪರ್ ಹರ್ಬ್ ಏನು, ಯಾಕೆ ನಾವು ಬೇರೆ ಆಯುರ್ವೇದಿಕ್ ಲಿವರ್ ಪ್ರಾಡಕ್ಟ್ಸ್ ಎಲ್ರಿಗೂ ಕಂಪೇರ್ ಮಾಡಿದಾಗ ನಮ್ದು ಮಾತ್ರ ಬೆಸ್ಟ್ ಅಂತ ಹೇಳ್ತೀರಾ ಡಾಕ್ಟರ್? ವೈ ಆರ್ ನಾಟ್? ಅಂದ್ರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ನಾವ್ ಏನಕ್ಕೆ ಅಷ್ಟೊಂದು ಇದ್ ಮಾಡೋದಿಲ್ಲ, ಅಥವಾ ನೀವ್ ಹೆಂಗ್ ಅಂತೀರಾ ಇದು ಬೆಸ್ಟ್ ಅಂತಂದ್ರೆ, ಬಿಕಾಸ್ ನಮ್ಮ ಹತ್ರ ಒಂದ್ ಸೂಪರ್ ಪ್ರಾಡಕ್ಟ್ ಇರೋದು, ಸೂಪರ್ ಹರ್ಬ್ ಅಂತ ಕರಿತೀವಿ ನಾವು, ಸೂಪರ್ ಸ್ಟಾರ್ ಹರ್ಬ್. ಅದು ಬಂದ್ಬಿಟ್ಟು ರೇವಂಚಿನಿ ಮತ್ತೆ ಕಾಲ್ಮೇಘ. ಇವೆರಡು ಪುರಾತನ ಕಾಲದಲ್ಲಿ ಬಂದ್ಬಿಟ್ಟು ಲಿವರ್ ತೊಂದರೆ ಇರೋರಿಗೆ, ಅಥವಾ ಸಿಕ್ಕಾಪಟ್ಟೆ ಲಿವರ್ ಡ್ಯಾಮೇಜ್ ಆದವ್ರಿಗೆ, ಅಥವಾ ಲಿವರ್ ಇಂಜುರಿ ಆದವ್ರಿಗೆ ಇದನ್ನೆಲ್ಲ ಉಪಯೋಗ ಮಾಡ್ತಿದ್ರು. ಸೊ ಇಲ್ಲಿವರೆಗೂ ಯಾವ್ದೇ ಕಂಪನಿ ಆಗ್ಲಿ, ಯಾವ್ದೇ ಲಿವರ್ಗೆ ಸಂಬಂಧಪಟ್ಟಿರೋ ಟಾನಿಕ್ ಬಂದಿರ್ಬೋದು, ಅಥವಾ ಎನಿಥಿಂಗ್ ಇರ್ಬೋದು, ಆ ಎಲ್ಲಾ ಮೆಡಿಸಿನ್ ಅಲ್ಲೂ ರೇವಂಚಿನಿ ಮತ್ತೆ ಕಾಲ್ಮೇಘ ಆಡೆಡ್ ಇಲ್ಲ. ಸೊ ನಮ್ದು ಓನ್ಲಿ ಫಸ್ಟ್ ಅಂಡ್ ಓನ್ಲಿ ಪ್ರಾಡಕ್ಟ್ ವಿಚ್ ಹೆಲ್ಪ್ಸ್ ಇಟ್. Adding these two drugs has a superstar herb with liver gain jate. So ರೇವಂಚಿನಿ ಅಂತ ಮಾತಾಡಿದ್ವಿ. ಈಗ ರೇವಂಚಿನಿ ಅಂತಂದ್ರೆ ಏನು ಅಂತಂದ್ರೆ, ನಾನು ಹೇಳ್ದಂಗೆ ಹೆಪಟೈಟಿಸ್ ಬಂದ್ಬಿಟ್ಟು ಇಟ್ ಇಸ್ ಒನ್ ಆಫ್ ದ ಇನ್ಫೆಕ್ಷನ್ ಇನ್ ದ ಲಿವರ್ ಅಂತ ಹೇಳಿದ್ದೆ, ಹೌದಾ? ಸೊ ಇದು ಬಂದ್ಬಿಟ್ಟು ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿನ್ ಇ ವೈರಸ್ ಇರೋದನ್ನ ರಿಮೂವ್ ಮಾಡುತ್ತೆ ಲಿವರ್ ಇಂದ ಅಂತ ಹೇಳಿದ್ದಾರೆ. ಸೊ ಯೂಶಲಿ ತುಂಬಾ ಜನಕ್ಕೆ ಹೆಪಟೈಟಿಸ್ ಬಿ ಇರೋದು ಕಾಮನ್. ಸೊ ಅದನ್ನ HbASG ಅನ್ನೋದು ಒಂದು ಟೆಸ್ಟ್ ಇದೆ. ಅದ್ರಲ್ಲಿ ಮಾಡಿದಾಗ ಗೊತ್ತಾಗತ್ತೆ ವೆದರ್ ಹೆಪಟೈಟಿಸ್ ಬಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಅನ್ಬಿಟ್ಟು. ಸೊ ಹೆಪಟೈಟಿಸ್ ಬಿ ಪಾಸಿಟಿವ್ ಇರೋರಿಗೆ ರೇವಂಚಿನಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇಟ್ ಮೇಕ್ಸ್ ದ ಇನ್ಫೆಕ್ಷನ್ ಗೆಟಿಂಗ್ ನೆಗೆಟಿವ್. ಪಾಸಿಟಿವ್ ಇರೋದನ್ನ ನೆಗೆಟಿವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಹೆಪಟೈಟಿಸ್ ಇ ಲಿವರ್ ಅಲ್ಲಿ ಇರೋದನ್ನ ತೆಗೆದ್ಬಿಟ್ಟು ಲಿವರ್ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಆಂಟಿವೈರಲ್ ಆಕ್ಟಿವಿಟಿ ಇದೆ. ಏನ್ ಆಂಟಿವೈರಲ್? ಜಾಂಡಿಸ್ ಬಂದಿರುತ್ತೆ. ಜಾಂಡಿಸ್ ಬಂದ್ರೆ ಮುಖ ಹೇಗೆ ಕಾಣಿಸುತ್ತೆ ಎಲ್ರದು? ಸಿಕ್ಕಾಪಟ್ಟೆ ಹಳದಿ ಬಣ್ಣ ಆಗಿರತ್ತೆ, ಹೌದಾ? ಸೊ ರೇವಂಚಿನಿಯಿಂದ ಆ ಹಳದಿ ಬಣ್ಣ ಆಗಿರೋದು ನಾರ್ಮಲ್ ಬಣ್ಣಕ್ಕೆ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಅದು ವೈರಲ್ ಇನ್ಫೆಕ್ಷನ್ ಇಂದ ಆಗಿರುತ್ತೆ. ಸೊ ಆಂಟಿವೈರಲ್ ಪ್ರಾಪರ್ಟೀಸ್ ಇದ್ರಲ್ಲಿ ಇರೋದ್ರಿಂದ ಜಾಂಡಿಸ್ ಮ್ಯಾನೇಜ್ಮೆಂಟ್ ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಗೊತ್ತು, ಎಲ್ರು ಜಾಂಡಿಸ್ ಬಂದ್ರೆ ಮಾಡರ್ನ್ ಮೆಡಿಸಿನ್ಸ್ ಹೋಗ್ತೀರಾ ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸ್ ಬರ್ತೀರಾ? ತುಂಬಾ ಜನ ಆಲ್ಮೋಸ್ಟ್ 100 ಅಲ್ಲಿ 90% ಜನ ಎಲ್ರು ಆಯುರ್ವೇದ ಟ್ರೀಟ್ಮೆಂಟ್ ಗೆ ಹೋಗೋದು ಜಾಂಡಿಸ್ ಅಂತ ಅಂದಿದ ತಕ್ಷಣ. ಆ ಜಾಂಡಿಸ್ ಬಂದಿದ್ಯಾ, ನಾನ್ ಸ್ವಲ್ಪ ಪಥ್ಯ ಮಾಡ್ಬೇಕು, ನಾನ್ ಸ್ವಲ್ಪ ಹಿತಮಿತ ಆಹಾರ ತಗೋಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಮತ್ತೆ ಆಯುರ್ವೇದಿಕ್ ಹರ್ಬ್ಸ್ ಕೊಡ್ತಾರೆ. ಮಾಡರ್ನ್ ಅಲ್ಲಿ ಇಲ್ಲಿವರೆಗೂ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಅಂತ ಹರ್ಬ್ಸ್ ಯಾರು ಬಂದಿಲ್ಲ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಅಲೋಪತಿ ಡಾಕ್ಟರ್ಸ್ ಯೂಸ್ ಮಾಡೋದೇ ಆಯುರ್ವೇದಿಕ್ ಮೆಡಿಸಿನ್ಸ್ ಫಾರ್ ಜಾಂಡಿಸ್ ಟ್ರೀಟ್ಮೆಂಟ್ ಬಂದಾಗ ಅಥವಾ ಲಿವರ್ ಕರೆಕ್ಷನ್ ಮಾಡಿದಾಗ. ಸೊ ಅಪಟೈಟ್, ಹಸಿವಾಗ್ತಿಲ್ಲ, ಜೀರ್ಣ ಶಕ್ತಿ ಇದೆ. ಸೊ ಜಾಂಡಿಸ್ ಆದ್ಮೇಲೆ ನಿಶಕ್ತತನ ಜಾಸ್ತಿ ಇರುತ್ತೆ. ಸೊ ಹಸಿವೆಲ್ಲ ಕಮ್ಮಿ ಆಗುತ್ತೆ. ಆ ಟೈಮ್ ಅಲ್ಲಿ ನಮ್ ಲಿವರ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಅಪಟೈಟ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಹಸಿವ್ನ, ಜೀರ್ಣ ಶಕ್ತಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಬಾಡಿ ಮೊದ್ಲಿದ್ದಂಗೆ ನಾರ್ಮಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹೆಪಾಟೋ ಪ್ರೊಟೆಕ್ಟಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹೆಪಾಟೋ ಅಂತಂದ್ರೆ ಅರ್ಥ ಲಿವರ್ ನ ಪ್ರೊಟೆಕ್ಟ್ ಮಾಡಂತ ಪ್ರಾಪರ್ಟೀಸ್ ಲಿವರ್ಗೆ ಇದೆ. ಸೊ ಇದೆಲ್ಲ ಇಂಪಾರ್ಟೆನ್ಸ್ ಆಫ್ ರೇವಂಚಿನಿ. 70 ಡ್ರಗ್ಸ್ ಅಲ್ಲಿ ನಾವು ಒಂದೇ ಡ್ರಗ್ ಬಗ್ಗೆ ಮಾತಾಡಿದ್ದು, ಅದು ರೇವಂಚಿನಿ ಅನ್ನೋದು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದೆ. ಸೊ ಇವಾಗ ನಾನು ಹೇಳ್ದಂಗೆ ಒಂದ್ ಸೂಪರ್ ಸ್ಟಾರ್ ಹಬ್ ರೇವಂಚಿನಿ, ಎರಡನೇದು ಕಾಲಮೇಘ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಏನಕ್ಕೆ ಇವೆರಡು ನಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸು ಅಂತ ಅನ್ಬಿಟ್ಟು. ಸೊ ಇದರಲ್ಲಿ ನೀವು 2 ಪಿಕ್ಚರ್ ನೋಡ್ತೀರಾ, ಒಂದು ಹೆಲ್ದಿ ಲಿವರ್ ಚಾಕ್ಲೇಟ್ ಕಲರ್ ಇದ್ದಂಗಿದೆ, ಇನ್ನೊಂದು ಫ್ಯಾಟಿ ಲಿವರ್ ಸ್ವಲ್ಪ ಕೊಬ್ಬಿನಾಂಶ ಸೇರ್ಕೊಂಡ್ ಇರೋದು ಆ ತರ ಇದೆ. ಸೊ ಕಾಲಮೇಘ ಬಂದ್ಬಿಟ್ಟು ಇಟ್ ಇಸ್ ಅ ಸ್ಪೆಷಲಿಸ್ಟ್ ಫಾರ್ ಲಿವರ್ ಡಿಸಾರ್ಡರ್. ಲಿವರ್ ಪ್ರಾಬ್ಲಮ್ ಯಾವುದೇ ರೀತಿ ಇದ್ರೂನು ಅದ್ರದ್ದು ಮಾಸ್ಟರ್ ಇದು. ಸೊ ಯಾವುದೇ ರೀತಿ ಲಿವರ್ ಪ್ರಾಬ್ಲಮ್ ಇದ್ರು ಅದು ಕರೆಕ್ಷನ್ ಮಾಡತ್ತೆ. ಇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ನ NAFLD ಅಂತ ಕರೀತಾರೆ. ಅದನ್ನ ಕರೆಕ್ಷನ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡತ್ತೆ. ಆಸ್ ಯೂಶುವಲ್ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ರೇವಂಚಿನಿ ಅಂತ ಹೇಳಿದ್ದೆ. ಸೊ ರೇವಂಚಿನಿ ಬಂದ್ಬಿಟ್ಟು ಹೇಗೆ ಲಿವರ್ ಪ್ರಾಬ್ಲಮ್ಸ್ ನ ಕಂಟ್ರೋಲ್ ಮಾಡುತ್ತೆ, ಜಾಂಡಿಸ್ ನ ಹೇಗೆ ಟ್ರೀಟ್ಮೆಂಟ್ ಮಾಡುತ್ತೆ. ಸೊ ಇದು ಕೂಡ ಟ್ರೀಟ್ಮೆಂಟ್ ಆಫ್ ಜಾಂಡಿಸ್ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್. ಹೆಪಟೈಟಿಸ್ ವೈರಸ್, ಇಟ್ ಈಸ್ ಒನ್ ಆಫ್ ದ ವೈರಸ್ ಇನ್ಫೆಕ್ಷನ್ ಇನ್ ದ ಲಿವರ್ ಇನ್ಫೆಕ್ಷನ್ ಅಂತ ಕರಿತೀವಿ. ಈ ಲಿವರ್ ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡೋದಲ್ಲಿ ಹೆಪಟೈಟಿಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದ್ರಲ್ಲಿ, ಸೊ ಸಿಕ್ಕಾಪಟ್ಟೆ ಬಿಸಿ ಆಗೋದಾಗ್ಲಿ ಅಥವಾ ತುಂಬಾ ಕೋಲ್ಡ್ ಆಗೋದಾಗ್ಲಿ ಇದನ್ ಮಾಡೋದಿಲ್ಲ. ಸೊ ನಾರ್ಮಲ್ ಆಗಿ ಬಾಡಿ ಟೆಂಪರೇಚರ್ ಜಾಸ್ತಿ ಇರೋದನ್ನ ಕಂಟ್ರೋಲ್ ತರ್ಲತ್ತೆ, ಹೆಲ್ಪ್ಸ್ ಟು ಲೋವರ್ ಬಾಡಿ ಟೆಂಪರೇಚರ್. ಸೊ ಕಾಲಮೇಘ ಏನ್ ಮಾಡುತ್ತೆ, ಟೆಂಪರೇಚರ್ ಕಂಟ್ರೋಲರ್ ಕೂಡ ಅಂತ ನಾವು ಹೇಳ್ಬೋದು. ಇಟ್ಸ್ ಅನ್ ಇಮ್ಯುನಿಟಿ ಮಾಡ್ಯುಲೇಟರ್. ಸೊ ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋದ್ರಲ್ಲಿ ಕಾಲಮೇಘ ಹೆಲ್ಪ್ ಮಾಡುತ್ತೆ. ಹೈಪೋಗ್ಲೈಸಮಿಕ್ ಪ್ರಾಪರ್ಟೀಸ್, ಸೊ ಶುಗರ್ ಲೆವೆಲ್ ಸಿಕ್ಕಾಪಟ್ಟೆ ಕಮ್ಮಿ ಇದ್ದು ಅವಾಗ ಶುಗರ್ ಕಮ್ಮಿ ಆಗ್ತಿದೆ, ಸೊ ಜೀರ್ಣ ಶಕ್ತಿ ಆಗ್ತಿಲ್ಲ, ಅದರಿಂದ ಶುಗರ್ ಲೆವೆಲ್ ಡ್ರಾಪ್ ಆಗ್ತಿದೆ ಅನ್ನೋರಿಗೆ ಇದು ಕರೆಕ್ಷನ್ ಮಾಡುತ್ತೆ. ಸೊ ಅದನ್ನ ನಾವು ಹೈಪೋಗ್ಲೈಸೆಮಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತಂದ್ರೆ, ದೇಹದಲ್ಲಿ ಪ್ರತಿಯೊಂದು ಅಂಗನೂ ಟಾಕ್ಸಿನ್ ನ ಹೊರಗಡೆ ಬಿಡತ್ತೆ. ಆ ಟಾಕ್ಸಿನ್ ನ ಎತ್ತಿ ಹೊರಗಡೆ ಹಾಕೋದ್ರಲ್ಲಿ ಕೂಡ ಕಾಲಮೇಘ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಲಿವರ್ ಅಲ್ಲಿರೋ ಟಾಕ್ಸಿನ್ ನ ತೆಗೆದ್ಬಿಟ್ಟು ಬಾಡಿಯಿಂದ ಹೊರಗಡೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇವಾಗಿನ ಕಾಲದಲ್ಲಿ ಕಾಲಮೇಘ ಇಸ್ ಇನ್ ಹೈ ಡಿಮ್ಯಾಂಡ್ ಫಾರ್ ಇಮ್ಯುನಿಟಿ ಬಿಲ್ಡಿಂಗ್. ಸೊ ಔಟ್ ಆಫ್ ಸ್ಟಾಕ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ಅಲ್ಲಿ ಇದೆ. ಸೊ ನಮಗೆ ಕಾಲಮೇಘ ವೆರಿ ಇಂಪಾರ್ಟೆಂಟ್ ಅಂತ ಇದ್ ಮಾಡ್ತೀನಿ. ಸೊ ಹರ್ಬ್ಸ್ ನಾವು ಕಾಲಮೇಘ ಬಗ್ಗೆ ತಿಳ್ಕೊಂಡ್ವಿ, ರೇವಂಚಿನಿ ಬಗ್ಗೆ ತಿಳ್ಕೊಂಡ್ವಿ, ಅದ್ರ ಜೊತೆ ಇನ್ನೊಂದ್ ಕೆಲವೊಂದು ಡ್ರಗ್ಸ್ ಕೂಡ ಆಡೆಡ್ ಇದೆ. ಸೊ ಅದು ಬಂದ್ಬಿಟ್ಟು ಕಟುಕಿ, ಆಮ್ಲ, ದಾರು ಹಲ್ದಿ, ಕಾಲಮೇಘ, ಅಮ್ಲ, ಚಿತ್ರಕ ಮೂಲ, ಈ ತರ ಸುಮಾರು ಡ್ರಗ್ಸ್ ಇದೆ. ಸೊ ಡ್ರಗ್ಸ್ ಗಳ ಬಗ್ಗೆ ಜಾಸ್ತಿ ಹೇಳೋದ್ಕಿಂತ ಅದು ಏನ್ ಕೆಲಸ ಮಾಡತ್ತೆ ಅಂತ ಹೇಳ್ತೀನಿ, ಅದರಿಂದ ನಿಮ್ಗೆ ಅರ್ಥ ಆಗತ್ತೆ ಲಿವರ್ಗೆ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಲಿವರ್ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಜಾಂಡಿಸ್ ಬಂದು ಡ್ಯಾಮೇಜ್ ಆಯ್ತು, ಆ ಡ್ಯಾಮೇಜ್ ಆಗಿರೋ ಪಾರ್ಟ್ ನ ರಿಕವರ್ ಆಗ್ಬೇಕು. ಈಗ ಎಕ್ಸಾಂಪಲ್, ನಾನ್ ಬಿದ್ದೆ, ನನಗೆ ಏಟ್ ಆಯ್ತು. ಈಗ ಬಿದ್ದು ಏಟ್ ಆಗಿರೋದು ಅಟ್ಲೀಸ್ಟ್ 1 ವಾರ ಬೇಕು ಸರಿ ಹೋಗ್ಲಿಕ್ಕೆ. ಕಟ್ ಆಗಿರೋ ಹುಣ್ಣನ್ನ ತರ್ಚ್ಕೊಂಡ್ ಹೋಗಿರೋ ಹುಣ್ಣಾದ್ರೆ 1-3 ದಿನ ಸಾಕು. ಇದನ್ನ ನಾವು ರೀಜನರೇಷನ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಅಂದ್ರೆ ಸೆಲ್ಸ್ ಡ್ಯಾಮೇಜ್ ಆಗಿರೋದನ್ನ ರಿಪೇರಿ ಆಗ್ಬಿಟ್ಟು ಅದನ್ನ ನಮ್ ಸ್ಕಿನ್ ನ ನಾರ್ಮಲ್ ಮಾಡುತ್ತೆ, ಹೌದಾ? ಸೊ ಲಿವರ್ as regenerations of liver cell ಅಲ್ಲಿ ಎಲ್ಲೇ ಡ್ಯಾಮೇಜ್ ಆದ್ರೂನು ನಮ್ ಹರ್ಬ್ಸ್ ಬಂದ್ಬಿಟ್ಟು ಅದನ್ನ ರೀಜನರೇಟ್ ಮಾಡೋ ಕೆಪಾಸಿಟಿ ಇದೆ. ಸೊ ಈಗ ನಾವು ಸಿಕ್ಕಾಪಟ್ಟೆ ತಿನ್ಬಿಟ್ವಿ, ಅಜೀರ್ಣ ಆಯ್ತು. ಒಂದೊಂದ್ಸಲ ನಾವ್ ಎಷ್ಟು ತಿನ್ಬಿಡ್ತೀವಿ ಅಂತಂದ್ರೆ ಕೆಲವರು ವಾಂತಿ ಮಾಡ್ತಾರೆ, ಕೆಲವರು ಲೂಸ್ ಮೋಷನ್ಸ್ ಆಗತ್ತೆ, ಅದೆಲ್ಲ ಮಾಡ್ತಿರತ್ತೆ. ಲಿವರ್ಗೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಕ್ ಬಿಡೋದಿಲ್ಲ. ಸೊ ಆ ಟೈಮ್ ಅಲ್ಲಿ ಲಿವರ್ ಫಂಕ್ಷನ್ ನ ನಾರ್ಮಲೈಸ್ ಮಾಡ್ಲಿಕ್ಕೆ ನೀವು ಸ್ವಲ್ಪ ಜಾಸ್ತಿ ತಿನ್ಲಿ, ಸ್ವಲ್ಪ ಕಮ್ಮಿ ತಿನ್ಲಿ, ಸ್ವಲ್ಪ ಎಣ್ಣೆ ಪದಾರ್ಥ ತಿಂದಿರ್ಲಿ ಅಥವಾ ಕೊಬ್ಬಿನಾಂಶ ತಿಂದಿರ್ಲಿ ಅಥವಾ ಸ್ವೀಟ್ಸ್ ಡೆಸರ್ಟ್ಸ್ ಜಾಸ್ತಿ ತಿಂದಿರ್ಲಿ, ಆ ಲಿವರ್ ಫಂಕ್ಷನ್ ನ ಕಂಟ್ರೋಲ್ ಮಾಡಕ್ಕೆ
ನಮ್ದು ಹೆಲ್ಪ್ ಮಾಡತ್ತೆ. ಇದರಿಂದ ಏನಾಗತ್ತೆ, ಲಿವರ್ ಎನ್ಸೈಮ್ಸ್ ಜಾಸ್ತಿ ಪ್ರೊಡಕ್ಷನ್ ಮಾಡತ್ತೆ. ಸೊ ಲಿವರ್ ಎನ್ಸೈಮ್ಸ್ ಎಕ್ಸಾಂಪಲ್ ಬೈಲ್ ಜ್ಯೂಸ್ ಇದೆ. ಬೈಲ್ ಜ್ಯೂಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ತಿಂದಿರೋ ಆಹಾರನ ಜೀರ್ಣ ಮಾಡ್ಲಿಕ್ಕೆ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆ ಎನ್ಸೈಮ್ಸ್, ಲಿವರ್ ಎನ್ಸೈಮ್ಸ್ ಅಂತ ಇನ್ನೊಂದ್ ಸ್ವಲ್ಪ ಇದೆ, ಅವೆಲ್ಲಾನು ಪ್ರೊಡಕ್ಷನ್ ಮಾಡೋದ್ರಲ್ಲಿ ನಮ್ ಡ್ರಗ್ಸ್ ಹೆಲ್ಪ್ ಮಾಡತ್ತೆ. ಹಸಿವ್ ಆಗ್ತಾನೆ ಇಲ್ಲ ಡಾಕ್ಟ್ರೆ, ಏನ್ ಮಾಡಿದ್ರು ನಂಗೆ ಹಸಿವ್ ಅನ್ನೋದೇ ಇಲ್ಲ, ಊಟ ಎದುರುಗಡೆ ಇದ್ರೂನು ತಿನ್ಬೇಕ್ ಅನ್ಸಲ್ಲ, ಒಂದು ಜೀರ್ಣ ಆಗೋದಿಲ್ಲ, ಒಂಥರ ನಿಶ್ಯಕ್ತತನ, ಇದೆಲ್ಲ ಕರೆಕ್ಷನ್ ಮಾಡುತ್ತೆ. ಸೊ ಇನ್ಫೆಕ್ಷನ್ ಲಿವರ್ ಇದ್ದಾಗ ಅಥವಾ ಏನೇ ಇದ್ದಾಗ ಲಿವರ್ ಸ್ವಲ್ಪ ದಪ್ಪ ಆಗಕ್ ಚಾನ್ಸಸ್ ಇದೆ. ಆ ದಪ್ಪ ಆಗಿರೋ ಲಿವರ್ನ ನಾರ್ಮಲ್ ಸೈಜ್ ಅನ್ನ ತಗೊಂಡ್ ಬರುತ್ತೆ. ಇನ್ನೊಂದ್ ಕಡೆ ಏನಾಗತ್ತೆ ಅಂತಂದ್ರೆ ಲಿವರ್ ಸೆಲ್ಸ್ ಬಂದ್ಬಿಟ್ಟು ತುಂಬಾ ಸುಸ್ತಾಗ್ಬಿಟ್ಟು ಇನ್ನೇನ್ ಲಿವರ್ ಸೆಲ್ಸ್ ಏನಂತೀರಾ ಸಾಯ್ತಿದೆ ಅಂತಂದ್ರೆ ಲಿವರ್ ಸೆಲ್ ನ ನಮ್ ಡ್ರಗ್ಸ್ ಏನ್ ಮಾಡತ್ತೆ ಅಂತಂದ್ರೆ ಅದ್ರ ಮೇಲೆ ಕೆಲಸ ಮಾಡಿ ವಾಪಸ್ ಅದಕ್ಕೆ ಎನರ್ಜಿ ಕೊಟ್ಟಿ ಸೆಲ್ಸ್ ನ ಆಕ್ಟಿವ್ ಮಾಡಿದ್ರೆ ಹೆಲ್ಪ್ ಮಾಡತ್ತೆ. ಸೊ ಇಷ್ಟೊಂದೆಲ್ಲ ಕೆಲಸ ನಮ್ ಪ್ರಾಡಕ್ಟ್ಸ್ ಅಲ್ಲಿರೋ ಹರ್ಬ್ಸ್, ನಮ್ಮ ಲಿವರ್ ಗೇನ್ ಅಲ್ಲಿರೋ ಹರ್ಬ್ಸ್ ಬಂದ್ಬಿಟ್ಟು ಮಾಡುತ್ತೆ. ಸೊ ಲಿವರ್ ಗೇನ್ ಕ್ಯಾಪ್ಸೂಲ್ಸ್, ಓಕೆ, ಇದರದ್ದು ಯೂನಿಕ್ ನೋವೆಲ್ ಫಾರ್ಮುಲೇಷನ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಮೇಡ್ ಫ್ರಮ್ ಪೌಡರ್ಸ್ ಆಫ್ ಕೇರ್ಫುಲಿ, ನಾವ್ ಯಾವ ಡ್ರಗ್ಸ್ ಬಗ್ಗೆ ಮಾತಾಡಿದ್ವಿ ಇವೆಲ್ಲ ಪೋಟೆಂಟ್ ಹರ್ಬ್ಸ್. ಇದ್ರದ್ದು ಎಲ್ಲಾನು ಕ್ಲೀನ್ ಆಗಿ ಅದರದ್ದು ಆಂಟಿವೈರಲ್ ಪ್ರಾಪರ್ಟಿ, ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟಿ, ಸ್ಟಿಮ್ಯುಲೇಟಿವ್ ಪ್ರಾಪರ್ಟಿ, ರೀಜನರೇಟಿವ್ ಪ್ರಾಪರ್ಟಿ, ಇವೆಲ್ಲನು ಮೇಡ್ ಪೌಡರ್ಸ್ ಮಾಡ್ಬಿಟ್ಟು ಕೇರ್ಫುಲಿ ಸೆಲೆಕ್ಟ್ ಮಾಡಿರೋ ಡ್ರಗ್ಸ್ ಗಳಿರತ್ತೆ. ಇದು ಟ್ರಿಚರೇಟೆಡ್ ವಿತ್ 14 more herbs. ಇದೆಲ್ಲ ಏನ್ ಮಾಡ್ತೀವಿ, ಟ್ರಿಚರೇಟ್ ಮಾಡ್ತೀವಿ. ಟ್ರಿಚರೇಟ್ ಮಾಡ್ಬಿಟ್ಟು ಅದನ್ನ ಮಿಕ್ಕಿದ ಹರ್ಬ್ಸ್ ಜೊತೆ ನಾವ್ ಹೇಳ್ದಂಗೆ 70 ಹರ್ಬ್ಸ್ ಎಲ್ಲ ಆಡ್ ಇರುತ್ತೆ, ಅದೆಲ್ಲ ಆಡ್ ಮಾಡ್ಬಿಟ್ಟು ಇದನ್ನ ಟ್ರಿಚರೇಟ್ ಮಾಡೋದು. ಇದನ್ನ ನಮ್ಮ ಆಯುರ್ವೇದದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಗೋತಲಾಗನ ಅಂತ ಕರಿತೀವಿ. ಇದು ಯೂನಿಕ್ ಸ್ಟೆಪ್ ನಮ್ ಪ್ರಾಡಕ್ಟ್ಸ್ ನ ತಯಾರು ಮಾಡೋದು. ಹೆಲ್ಪ್ಸ್ ಇನ್ ಬೆಟರ್ ಅಬ್ಸಾರ್ಪ್ಷನ್ ಇನ್ ದ ಬಾಡಿ. ಇದರಿಂದ ನಮ್ಗೇನಾಗತ್ತೆ, ಇಟ್ಸ್ ಯೂನಿಕ್ ಫಾರ್ಮ್ಯುಲರ್ ಅಂದ್ರೆ ಬೇರೆ ಯಾರು ಅಷ್ಟೊಂದು ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ನಾವೇನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಟ್ರಿಚರೇಷನ್ಸ್ ಬಗ್ಗೆ ಅಂತಂದ್ರೆ ಇದು ಯೂನಿಕ್ ಸ್ಟೆಪ್. ಏನ್ ಮಾಡತ್ತೆ, ಈ ತರ ಮಾಡೋದ್ರಿಂದ ಲಿವರ್ ಅಲ್ಲಿ ಇರೋ ತೊಂದರೆಗಳನ್ನ ಹೋಗ್ಲಾಡ್ಸತ್ತೆ. ಅಂದ್ರೆ ಅಬ್ಸಾರ್ಪ್ಷನ್, ನಮ್ ಮೆಡಿಸಿನಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಬಾಡಿಯಲ್ಲಿ ಜಾಸ್ತಿ ಇರತ್ತೆ. ಯಾವ ಆರ್ಗನ್ ಅದು ಟಾರ್ಗೆಟ್ ಮಾಡ್ಬೇಕು, ಇವಾಗ ನಾವು ಟಾರ್ಗೆಟ್ ಮಾಡ್ತಿರೋದು ಲಿವರ್ ಸರಿಯಾಗ್ಲಿ ಅಂತ ಅಲ್ವಾ. ಸೊ ಈ ಮಾತ್ರೆ ಅಬ್ಸಾರ್ಬ್ ಆಗಿ ಲಿವರಿಗೆ ಹೋಗಿ ಟಾರ್ಗೆಟ್ ಮಾಡಿ ಅದ್ರಲ್ಲಿರೋ ಸೆಲ್ಸ್ನೆಲ್ಲ ನಾರ್ಮಲೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತೆ. ಸಫಿಶಿಯಂಟ್, ನಾವು ಪ್ರತಿಯೊಂದು ಕ್ಯಾಪ್ಸ್ಯೂಲ್ ಅಲ್ಲೂ ನಾವೇನು ಅದು ಪೌಡರ್ ಫಿಲ್ ಮಾಡಿರ್ತೀವಿ, ನಮ್ದು ಲಿವರ್ಗೆ ಏನ್ ಕಂಟೆಂಟ್ ಆಡ್ ಮಾಡಿರ್ತೀವಿ, ಸಫಿಶಿಯಂಟ್ ಡೋಸಸ್. ಸೊ 1 ಸಲ 4 ಸಲ 5 ಸಲ ಆ ತರ ಎಲ್ಲ ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಡೋಸೇಜ್ ಅಲ್ಲೇ ಅದನ್ನ ರೆಡಿ ಮಾಡಿರ್ತೀವಿ. ಸೊ ಯಾರಿಗಪ್ಪ ನಾವು ಲಿವರ್ ಗೇನ್ ಕೊಡ್ಬೋದು, ಕರೆಕ್ಟಾ ತಿಳ್ಕೊಬೇಕಲ್ವಾ. ಸೊ ತುಂಬಾ ಜನ ಗೊತ್ತಿದ್ದಂಗೆ ಆಲ್ಮೋಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ 80 to 90% ಆಫ್ ದ ಪೀಪಲ್ ಅಲ್ಲಿ ಲೈಫ್ ಅಲ್ಲಿ ಒಂದ್ಸಲ ಸಫರ್ ಆಗಿರ್ತಾರೆ. ಯಾವುದು, ಗ್ಯಾಸ್ ಪ್ರಾಬ್ಲಮ್ ಇಂದ. ಸೊ ನಾರ್ಮಲ್ ಗ್ಯಾಸ್ ಇದ್ರೆ ಅವಶ್ಯಕತೆ ಬೀಳಲ್ಲ, ಬಟ್ ಅಟ್ಲೀಸ್ಟ್ ಒಂದ್ ವಾರದಲ್ಲಿ 4-5 ದಿನ ಗ್ಯಾಸ್ ಫಾರ್ಮೇಶನ್ ಆಗ್ತಿದೆ ಅಥವಾ 3 ದಿನದಲ್ಲಿ ಗ್ಯಾಸ್ ಫಾರ್ಮೇಶನ್ ಆಗ್ತಿದೆ, ತಿಂದಿರೋ ಜೀರ್ಣ ಆಗ್ತಿಲ್ಲ ಅನ್ನೋರ್ಗೆ ನಮ್ ಲಿವರ್ ಗೇನ್ ನೀವು ಸಜೆಸ್ಟ್ ಮಾಡ್ಬೋದು. ಆ ಜೀರ್ಣ ಶಕ್ತಿ, ಏನ್ ತಿಂದ್ರು ಜೀರ್ಣ ಆಗಲ್ಲ, ನೋಡಕ್ ಹೆಲ್ದಿನೇ ಇರ್ತಾರೆ, ಆರೋಗ್ಯವಂತರಾಗಿರ್ತಾರೆ, ಎಲ್ಲ ಇರ್ತಾರೆ, ಬಟ್ ಏನ್ ತಿಂದ್ರು ಜೀರ್ಣ ಆಗಲ್ಲ. ಹುಳಿ ಡೆಗರ್ಗೆ ಬರುತ್ತೆ, ಹೊಟ್ಟೆ ಉಬ್ರುಕೊಂಡ್ ಬರುತ್ತೆ, ಹಸಿವಾಗೋದಿಲ್ಲ ಅನ್ನೋರು ಅವ್ರಿಗೆ. ಇನ್ನೊಂದು ಬೆಲ್ಚಿಂಗ್, ಹುಳಿ ಡೆಗರ್ಗೆ ಅಂತ ಏನ್ ಕರಿತೀವಿ, ತಿಂದಿರೋದು ಒಂಥರ ಅದು ತಿಂದ್ಮೇಲೆ ಜೀರ್ಣನೇ ಆಗಲ್ಲ, ಒಂಥರ ಹುಳಿ ಡೆಗರ್ಗೆ ಬರ್ತಾನೆ ಇರತ್ತೆ. ಅವ್ರಿಗೇನಾಗತ್ತೆ, ಅಜೀರ್ಣದಿಂದ ಈ ತರ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ. ಇನ್ನೊಂದು ಸಿಕ್ಕಾಪಟ್ಟೆ ಆಯಾಸ, ತಿಂದ್ರು ಆಯಾಸ, ತಿಂದೇ ಇದ್ರು ಆಯಾಸ, ಮತ್ತೆ ನಿಶಕ್ತತನ, ತುಂಬಾನೇ ಸುಸ್ತು. ಡಾಕ್ಟ್ರೆ ಏನು ಕೆಲ್ಸ ಮಾಡಕ್ ಬರಲ್ಲ ಡಾಕ್ಟ್ರೆ. ಕೆಲವ್ರು ಅಂತಾರೆ, ಡಾಕ್ಟ್ರೆ ನಂಗೆ ತಿಂದಿದ ತಕ್ಷಣ ತುಂಬಾ ಸುಸ್ತಾಗತ್ತೆ ಡಾಕ್ಟ್ರೆ, ನಂಗೆ ಕೆಲ್ಸ ಮಾಡಕ್ಕೆ ಆಗೋದಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಕೆಲವರು ನಾನ್ ತಿಂದೇ ಇರ್ಲಿ ಸೇಮ್ ಅನ್ಸುತ್ತೆ ಡಾಕ್ಟ್ರೆ, ತುಂಬಾ ಸುಸ್ತು, ನಿಶಕ್ತತನ. ಸೊ ಆ ಟೈಮಲ್ಲಿ ಏನರ್ಥ,
ಲಿವರ್ ಕರೆಕ್ಟ್ ಆಗಿ ಅವ್ರದ್ದು ಕೆಲಸ ಮಾಡ್ತಿಲ್ಲ ಅಂತ. ಮತ್ತೆ ಲಿವರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಿದ್ದೆನೂ ಕರೆಕ್ಟ್ ಆಗಿ ಆಗಲ್ಲ, ಬರೀ ಆಕಡಿಸ್ಗೆ ಬರ್ತಾನೆ ಇರತ್ತೆ. ಮಲ್ಕೊಳಕ್ ಹೋದ್ರೆ ನಿದ್ದೆ ಬರಲ್ಲ, ಒಂಥರ ಸಂಕಟ, ಒಂಥರ ಹಿಂಸೆ ಆಗ್ತಿರತ್ತೆ, ಒಂಥರ ಡಿಸ್ಕಂಫರ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ಹೊಟ್ಟೆ ಊದ್ಕೊಂಡ್ ಬಂದಿರ್ತಾರೆ. ಸೊ ಇಂಥ ತೊಂದರೆಗಳಿರೋರಿಗೆ ನಾವು ರೆಕಮೆಂಡ್ ಮಾಡ್ಬೋದು ನಮ್ ಲಿವರ್ಗೇನು. ಸೊ ಡೋಸೇಜ್ ಬಗ್ಗೆ ಮಾತಾಡೋಣ. ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನಮ್ ಲಿವರ್ಗೆ ಏನ್ ಬಂದ್ಬಿಟ್ಟು ಸಿರಪ್ ಮತ್ತೆ ಕ್ಯಾಪ್ಸೂಲ್ ಫಾರ್ಮೇಶನ್ ಅಲ್ಲಿ ಸಿಗತ್ತೆ. ಸೊ ಸಿರಪ್ ಕೊಡೋರ್ಗಾದ್ರೆ 1 to 2 ಸ್ಪೂನ್ಸ್ ಡೈಲಿ 3 to 4 ವೀಕ್ಸ್, ಹೆಚ್ಚು ಕಮ್ಮಿ 1 ಮಂತ್ ಕೊಡ್ಬೇಕು. ಚಿಲ್ಡ್ರನ್ಸ್ಗಾದ್ರೆ ಸೇಮ್ ಡೋಸೇಜ್ ಅವ್ರಿಗೆ 1 to 2 ಸ್ಪೂನ್ಸ್ ಟ್ವೈಸ್ ಡೈಲಿ, 2 ಸಲ, ಒಂದ್ಸಲ ಬೆಳಗ್ಗೆ ಒಂದ್ಸಲ ರಾತ್ರಿ, 3 ರಿಂದ 4 ವಾರ ಕೊಡ್ಬೋದು. ಕೆಲವೊಂದ್ ಮಕ್ಳಿಗೆ ಏನಾಗತ್ತೆ ಅಂತಂದ್ರೆ ಹೆಪಟೈಟಿಸ್ ಬಿ ಅಥವಾ ಈ ವೈರಸ್ ಇನ್ಫೆಕ್ಷನ್ ಇರುತ್ತೆ. ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಆ ವೈರಸ್ ಬಗ್ಗೆ ಇನ್ಫಾರ್ಮೇಶನ್ ನಮಗ್ ಗೊತ್ತಾಗತ್ತೆ. ಅಂತ ಮಕ್ಳು ಕೂಡ ನಾವು 3 to 4 ವೀಕ್ಸ್ ಲೆಕ್ಕದಲ್ಲಿ ಕೊಡ್ಬೋದು. ಸೊ ಕ್ಯಾಪ್ಸೂಲ್ ಕೂಡ ಅಷ್ಟೇ, ದಿನಕ್ಕೆ 1 ಅಥವಾ 2 ಕ್ಯಾಪ್ಸೂಲ್ ತಗೋಬಹುದು ಇನ್ ಕೇಸ್ ಆಫ್ ಪ್ರಾಬ್ಲಮ್ ಇಲ್ದೇ ಇರೋರು ನಾರ್ಮಲ್ ಆಗಿ ನಾನು ಹೆಲ್ದಿ ಆಗಿರ್ಬೇಕು, ನನ್ನ ಲಿವರ್ಗೆ ಏನು ತೊಂದರೆ ಆಗ್ಬಾರ್ದು ಡಾಕ್ಟರ್ ಆತರ ನೋಡ್ಕೋಬೇಕು ಅಂದವ್ರಿಗೆ 1 ಕ್ಯಾಪ್ಸೂಲ್ ಕೊಡ್ಬೋದು. ಚಿಲ್ಡ್ರನ್ಸ್ ಅಬೌವ್ 8 years, 8 ವರ್ಷ ಮೇಲ್ಪಟ್ಟಿರೋ ಮಕ್ಕಳಿಗೆ ಬಂದ್ಬಿಟ್ಟು 2 ಟ್ಯಾಬ್ಲೆಟ್ ಕೊಡ್ಬೋದು, ಒಂದು ಬೆಳಗ್ಗೆ ಒಂದು ರಾತ್ರಿ. ನೆನ್ಪಿಟ್ಕೊಳ್ಳಿ, ನಮ್ ಪ್ರಾಡಕ್ಟ್ಸ್ ನಾವ್ ಹೇಳ್ತಿರೋದು ವೆಲ್ನೆಸ್ ನ ಮೇಂಟೈನ್, ಹೆಲ್ತ್ ವೆಲ್ನೆಸ್ ನ ಮೇಂಟೈನ್ ಮಾಡಿ ಅಂತ. ಹೌದು, ಕಾಯಿಲೆ ಇದ್ದವ್ರಿಗೆ ನಮ್ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡ್ಬೇಡಿ. ಸೊ ಲಿವರ್ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್ ನಮ್ ಬಾಡಿಯಲ್ಲಿ. ತುಂಬಾ ಜನ ಪ್ರಶ್ನೆಗಳು ಕೇಳ್ತಾರೆ, ಡಾಕ್ಟ್ರೆ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತಿದೆ ಅಥವಾ ಕ್ಯಾನ್ಸರ್ ಆಫ್ ಲಿವರ್ ಇದೆ, ನಾವ್ ಅವ್ರಿಗೆ ಮೆಡಿಸಿನ್ಸ್ ಕೊಡ್ಬೋದಾ ಅಂತ. ದಯವಿಟ್ಟು ಕೊಡ್ಬೇಡಿ. ತುಂಬಾ ಸ್ಟ್ರಾಂಗ್ಲಿ ಅಥವಾ ಸಿವಿಯರ್ ಲಿವರ್ ಡ್ಯಾಮೇಜ್ ಇರೋರಿಗೆ ನಮ್ ಪ್ರಾಡಕ್ಟ್ಸ್ ಅಡ್ವೈಸ್ಡ್ ಇಲ್ಲ. ಕ್ಯಾನ್ಸರ್ ಇದ್ದವ್ರಿಗೆ ಕೊಡ್ಬೇಡಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆದವ್ರಿಗೆ ಕೊಡ್ಬೇಡಿ. ಸಿಕ್ಕಾಪಟ್ಟೆ ಕುಡ್ದಿ ಲಿವರ್ ಹಾಳಾಗಿದೆ ಅಂದ್ರೆ ಇದನ್ನ ತಗೊಂಡ್ರೆ ಸರಿ ಹೋಗ್ತಾರೆ ಅಂತಾನು ಹೇಳಕ್ ಹೋಗ್ಬೇಡಿ. ನಮ್ ಪ್ರಾಡಕ್ಟ್ಸ್ ನ ಕೊಡ್ಬೇಡಿ. ಜಸ್ಟ್ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಮೈಲ್ಡ್ ಟು ಮಾಡ್ರೇಟ್, ಸ್ವಲ್ಪದಲ್ಲಿದ್ದಾಗ ಕೊಡಿ, ಮಾಡ್ರೇಟ್ ಅಲ್ಲಿ ಇದ್ದಾಗ ಕೊಡಿ, ತುಂಬಾ ಜಾಸ್ತಿ ಆದಾಗ ಕೊಡಕ್ ಹೋಗ್ಬೇಡಿ. ಡಯಾಬಿಟಿಸ್ ಇರೋರ್ಗೆ ಲಿವರ್ ಡ್ಯಾಮೇಜ್, ಅಜೀರ್ಣ ಶಕ್ತಿ ಇರತ್ತೆ, ತುಂಬಾ ಜನ ಗೊತ್ತಿರಂಗ ಹಂಗೆ. ಆದ್ರೆ ಕ್ರಾನಿಕ್ ಡಯಾಬಿಟಿಸ್, ಲಾಂಗ್ ಟರ್ಮ್ ಡಯಾಬಿಟಿಸ್ ಇದ್ದು ಅವ್ರ ಶುಗರ್ ಲೆವೆಲ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದಾಗ ದಯವಿಟ್ಟು ನಮ್ ಲಿವರ್ ಸರಿ ಮಾಡತ್ತೆ, ನಮ್ ಪ್ರಾಡಕ್ಟ್ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ಬೇಡಿ, ರೆಕಮೆಂಡ್ ಮಾಡ್ಬೇಡಿ. ನಾವು ಹೇಳಿರೋದು ಹೆಪಟೈಟಿಸ್ ಬಿ ಮತ್ತೆ ಈ ವೈರಸ್ ಮೇಲೆ ಕೆಲಸ ಮಾಡತ್ತೆ ಅಂತ. ಹೌದು, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಮೇಲೆ ನಮ್ ಪ್ರಾಡಕ್ಟ್ಸ್ ಯಾವುದೇ ರೀತಿ ರೆಕಮೆಂಡ್ ಮಾಡೋದಿಲ್ಲ. ಇದ್ ತಗೊಂಡ್ರೆ ಅದ್ ಕಮ್ಮಿ ಆಗತ್ತೆ ಅಂತ ಹೇಳಕ್ಕೂ ಹೋಗ್ಬೇಡಿ. ದೇರ್ ಇಸ್ ನೋ ಕ್ಲೇಮ್ ಇನ್ ಟೆಲ್ಲಿಂಗ್ ದಟ್ ವಿ ಕ್ಯಾನ್ ಟ್ರೀಟ್ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಅಂತ. ಸೊ ಅಬ್ಸ್ಟ್ರಕ್ಟಿವ್ ಜಾಂಡಿಸ್. ಸೊ ಜಾಂಡಿಸ್ ಅಲ್ಲಿ 2 ತರ. ನಾರ್ಮಲ್ ಆಗಿರೋ ಬರೋ ಜಾಂಡಿಸ್ ಅವ್ರಿಗೆ ನಮ್ದು ಕೊಟ್ರೆ ತುಂಬಾನೇ ಕೆಲಸ ಮಾಡುತ್ತೆ. ಅಬ್ಸ್ಟ್ರಕ್ಟಿವ್ ಜಾಂಡಿಸ್, ಬೇರೆ ಯಾವ್ದೋ ಕಾರಣದಿಂದ ಜಾಂಡಿಸ್ ಬಂದಿದೆ ಅಂದವ್ರಿಗೆ ದಯವಿಟ್ಟು ನಮ್ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ಬೇಡಿ. ಓಕೆನಾ? ಅದು ಅವ್ರ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಯಾವ ತರ ಜಾಂಡಿಸ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಾರ್ಮಲ್ ಜಾಂಡಿಸ್ ತರ ಏನಾದ್ರೂ ಲಕ್ಷಣ ಇತ್ತು, ಪೀಲಕ ಕಾಮಾಲೆ ತರ ಏನಾದ್ರೂ ಇತ್ತು ಅಂತಂದ್ರೆ ಕೊಡಿ. ಇಲ್ಲ ಬೇರೆ ಆರ್ಗನ್ ಡ್ಯಾಮೇಜ್ ಆಗಿ ಅವ್ರಿಗೇನಾದ್ರೂ ಜಾಂಡಿಸ್ ಬಂದಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ದಯವಿಟ್ಟು ಅವ್ರಿಗೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಬೇಡಿ. ಮತ್ತೆ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಲಿವರ್ ಫಂಕ್ಷನ್ ಟೆಸ್ಟ್ ಬಗ್ಗೆ ಮಾತಾಡಿದ್ವಿ. ಬಿಲಿರೂಬಿನ್ ಜಾಂಡಿಸ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಳಿಕ್ ನಾವು ಟೆಸ್ಟ್ ಮಾಡ್ತೀವಿ. ಏನಾದ್ರೂ ಜಾಂಡಿಸ್ ಲೆವೆಲ್ 10ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕೈ, ಕಾಲು, ಮುಖ ಎಲ್ಲ ಬೆಳ್ಳಗಾಗ್ತಿದೆ ಅಂತ, ಐ ಮೀನ್ ಯೆಲ್ಲೋ ಕಲರ್ ಆಗ್ತಿದೆ ಅಂತ ಅಂದಾಗ ಅವರು ಕೂಡ ದಯವಿಟ್ಟು ಸಜೆಸ್ಟ್ ಮಾಡಬೇಡಿ. ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸಜೆಸ್ಟ್ ಮಾಡೋದು ಯಾವ ಟೈಮಲ್ಲಿ ಏನ್ ಸಜೆಸ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಹೇಳಿದಾರೆ ಅಂತ ಸಜೆಸ್ಟ್ ಮಾಡಬೇಡಿ. ಓಕೆನಾ? ಸೊ ನಮ್ ಲಿವರ್ ಅಲ್ಲಿ ಇದು ಲಿವರ್ ಗೇನ್ಗೆ ಎಷ್ಟು ಆಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ
ತಿಳ್ಕೊಳ್ಳೋಣ. ಸೊ ಎವ್ರಿ ಇಯರ್ 1,00,000ಕ್ಕಿಂತ ಜಾಸ್ತಿ ಲಿವರ್ ಪ್ರಾಬ್ಲಮ್ ಇರೋರು ಸಿಗ್ತಾರೆ. ಓಕೆ, ಇದು ಮಣಿಪಾಲ್ ಹಾಸ್ಪಿಟಲ್ ಸೋರ್ಸಸ್ ಇಂದ ಬಂದಿರೋದು, ಡಾಕ್ಟರ್ ಶಿಕೋರಾ ಅಂತ ಸ್ಟಡಿ ಮಾಡಿರೋದು. ಸೊ ಆಲ್ಮೋಸ್ಟ್ 1,00,000ಕ್ಕಿಂತ ಹೆಚ್ಚು ಜನಕ್ಕೆ ಹೊಸ ಲಿವರ್ ಪ್ರಾಬ್ಲಮ್ಸ್ ಒಂದ್ ವರ್ಷದಲ್ಲಿ ಬರುತ್ತೆ. ಸೊ ಅದರಲ್ಲಿ 32% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ಗೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇರುತ್ತೆ. ಅಂದ್ರೆ ಕುಡಿಲೇಬೇಕು ಅಂತ ಏನು ಇಲ್ಲ, ಕುಡಿದೇ ಇದ್ದವ್ರಿಗೂ ಫ್ಯಾಟಿ ಲಿವರ್ ಪ್ರಾಬ್ಲಮ್ಗಳು ಕಾಣಿಸ್ಕೊಡುತ್ತೆ. ಆ ತರ ಜನಗಳು 32% ಆಫ್ ದ ಪರ್ಸೆಂಟೇಜ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಮತ್ತೆ 2014 ರೆಕಾರ್ಡ್ ಪ್ರಕಾರ ಲಿವರ್ ಡಿಸೀಸ್ ಇಂದ ಡೆತ್ ಆಗಿರೋ ಜನ ಆಲ್ಮೋಸ್ಟ್ 2,00,000ಕ್ಕಿಂತ ಜಾಸ್ತಿ ಜನಕ್ಕೆ ಆಗಿದೆ, ಅಥವಾ 2.44% ಆಫ್ ಟೋಟಲ್ ಡೆತ್. ಇದು WHO 2014 ಮೇದಲ್ಲಿ ಅವ್ರು ಪಬ್ಲಿಷ್ ಮಾಡಿರೋ ಒಂದು ಜರ್ನಲ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ಲೀಡಿಂಗ್ ಬ್ರಾಂಡ್ ನಮ್ದು ಲಿವೋಗೇನ್. ಏನಕ್ಕೆ ಅಂದ್ರೆ ಇಷ್ಟೊಂದು ಜನಕ್ಕೆ ಕಾಯಿಲೆ ಇದೆ, ಇಷ್ಟೊಂದು ಜನ ಬರ್ತಿದೆ. ಸೊ ಮೆನಿ ಪೀಪಲ್ ರಿಕ್ವೈರ್ಸ್ ಲಿವರ್ ಟಾನಿಕ್ ಟು ಕರೆಕ್ಟ್ ದೇರ್ ಲಿವರ್. ಸೊ ಹಂಗಾಗಿ ಮಾರ್ಕೆಟಿಂಗ್ ಲೆವೆಲ್ ಅಲ್ಲಿ ಕೂಡ ನಮ್ ಲಿವೋಗೇನ್ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ. ಸೊ ಎಲಿಮೆಂಟ್ ವೆಲ್ನೆಸ್ ಲಿವೋಗೇನ್ ಡೋಸೇಜ್ ಬಗ್ಗೆ ತಿಳ್ಕೊಂಡ್ವಿ. ನಾನು ಹೇಳ್ದಂಗ್ 2 ಇದೆ, ಒಂದು ಸಿರಪ್ ಅಲ್ಲಿ ಇದೆ, ಒಂದು ಕ್ಯಾಪ್ಸೂಲ್ ಫಾರ್ಮೆಂಟ್ ಇದೆ. For you to live a very happy life, you need to use Livergain as a wellness product to keep well of your liver. So ಕಂಪೇರ್ಡ್ ಟು ಬೇರೆ ಬ್ರಾಂಡ್ಸ್ ಅಲ್ಲಿ ನಮ್ ಕ್ಯಾಪ್ಸೂಲ್ ಫಾರ್ಮೇಶನ್ ಅಲ್ಲಿ ಮಾಡಿರ್ತಾರೆ. ತುಂಬಾ ಜನ ಕ್ಯಾಪ್ಸೂಲ್ ಫಾರ್ಮೇಶನ್ ಅಲ್ಲಿ ಮಾಡಿದಾಗ ಅದ್ರದ್ದು ಕಲರ್ ಚೇಂಜ್ ಆಗತ್ತೆ, ಅದ್ ತಗೊಂಡಾಗ ಅದೊಂಥರ ಟೇಸ್ಟ್ ಕೊಡ್ಸತ್ತೆ ಆತರ. ಬಟ್ ನಮ್ ಪ್ರಾಡಕ್ಟ್ ಅಲ್ಲಿ ನಾವ್ ಏನ್ ಯೂಸ್ ಮಾಡಿದೀವಿ, ಅದರದ್ದು ರೇಂಜ್ ಆಫ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ 100% ಗೋಲ್ಡನ್ ವೆಜ್ ಕ್ಯಾಪ್ಸೂಲ್ಸ್ ನ ನಾವು ಯೂಸ್ ಮಾಡಿದೀವಿ. ಈ ನಾರ್ಮಲ್ ಕ್ಯಾಪ್ಸೂಲ್ಸ್ ಬರೋದಲ್ಲ, ಆ ಕ್ಯಾಪ್ಸೂಲ್ ಕಿಂತ 6 ಟೈಮ್ ಕಾಸ್ಟ್ಲಿಯರ್ ಇರುತ್ತೆ ನಮ್ ಕ್ಯಾಪ್ಸೂಲ್. ಸೊ ಬೇರೆ ಕ್ಯಾಪ್ಸೂಲ್ ಬೈ ಎಕ್ಸಾಂಪಲ್ ಏನು, ಬೇರೆ ಕ್ಯಾಪ್ಸೂಲ್ ₹1 ಕಾಸ್ಟ್ ಪ್ರೈಸ್ ಆದ್ರೆ ನಮ್ ಕ್ಯಾಪ್ಸೂಲ್ ಬೆಲೆ ₹6, 6 ಟೈಮ್ಸ್ ಮೋರ್ ದನ್ ದ ನಾರ್ಮಲ್. ಅಂಡ್ ಇಟ್ ಇಸ್ 100% ವೆಜ್ ಕ್ಯಾಪ್ಸೂಲ್ಸ್ ಆಗಿರುತ್ತೆ. ಸೊ ತುಂಬಾ ಜನ ಇದಾರೆ ಅವ್ರು ನಾನ್ ವೆಜ್ ಬೇಸ್ಡ್ ಇರೋದ್, ನಾವ್ ಅದನ್ನ ತಗೊಳಲ್ಲ, ನಾನ್ ವೆಜ್ ಟ್ಯಾಬ್ಲೆಟ್ಸ್ ತಗೊಳಲ್ಲ. ತುಂಬಾ ಜನ ನಾನು ಕೇಳಿದೀನಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ. ಸೊ ಅಂತವ್ರಿಗೆ ಇದು 100% ವೆಜ್ ಇರೋದ್ರಿಂದ ಐ ಥಿಂಕ್ ನೀವ್ ಆರಾಮಾಗಿ ಕೊಡ್ಬೋದು. ಅಂಡ್ ಇಟ್ ಇಸ್ ಲೈಕ್ ಪ್ಯೂರ್ಲಿ 100% ವೆಜ್ ಕ್ಯಾಪ್ಸೂಲ್ಸ್ ನಮ್ದು. ಸೊ ಇದು ಬಂದ್ಬಿಟ್ಟು ಏನು ಅಂತ ಅಂದ್ರೆ ಹೆಲ್ತ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ ಬಗ್ಗೆ ಇದ್ರ ಬಗ್ಗೆ ಇರೋದು. ಸೊ ಕೆಲವೊಂದು ಏನು ಅಂತಂದ್ರೆ ಕೆಲವ್ರದ್ದು ಕ್ಯಾಪ್ಸೂಲ್ಸ್ ಇರುತ್ತೆ. ಐ ಮೀನ್ ಏನು ನಾನ್ ವೆಜ್ ಕ್ಯಾಪ್ಸೂಲ್ ಸ್ವಲ್ಪ ಹಾರ್ಡ್ ಜಲಾಟಿನ್ ಇರುತ್ತೆ, ಮುಟ್ಟಾಗ ಸ್ವಲ್ಪ ಗಟ್ಟಿ ಅನ್ಸತ್ತೆ. ಸೊ ಮಾಯಿಶ್ಚರ್ ಕಂಟೆಂಟ್ ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಎಷ್ಟಿರುತ್ತೆ, 13 to 15% ಮಾಯಿಶ್ಚರ್ ಇರುತ್ತೆ. ಬಟ್ ನಮ್ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಆವರೇಜ್ ಓನ್ಲಿ 5% ಇರುತ್ತೆ. ಪ್ರೊಟೆಕ್ಷನ್ ಆಫ್ ಬ್ಯಾಕ್ಟೀರಿಯಾ ಇನ್ ನಾನ್ ವೆಜ್ ಕ್ಯಾಪ್ಸೂಲ್ ನ ನಾವು ಕೊಡಕ್ ಆಗೋದಿಲ್ಲ. ಬಟ್ ಅದೇ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗೋದನ್ನ ತಡೆಗಟ್ಬೋದು. ಹಾಗಾಗಿ ನಮ್ ಕ್ಯಾಪ್ಸೂಲ್ ಇಸ್ ವೆರಿ ಸೇಫ್ ಟು ಕನ್ಸ್ಯೂಮ್. ಹೀಟ್ ಡಿಫಾರ್ಮೇಶನ್ ಏನಾಗತ್ತೆ, ಕ್ಯಾಪ್ಸೂಲ್ ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆದಾಗ ಆ ಕ್ಯಾಪ್ಸೂಲ್ ಕಲರ್ ಚೇಂಜ್ ಆಗಕ್ ಚಾನ್ಸಸ್ ಇರುತ್ತೆ. ಸೊ ನಾನ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ಹೈ ಚಾನ್ಸಸ್ ಇರುತ್ತೆ, ಬಟ್ ವೆಜ್ ಕ್ಯಾಪ್ಸೂಲ್ ಅಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಆಯುರ್ವೇದ ಫಾರ್ಮಕೋಪಿಯಾ ಆಫ್ ಇಂಡಿಯಾದಲ್ಲಿ ಬಂದ್ಬಿಟ್ಟು, ಸೊ ಅವ್ರದ್ದು ಫಾರ್ಮುಲೇಷನ್ ಅಲ್ಲಿ ಬಂದ್ಬಿಟ್ಟು ಯಾವ ಪಾರ್ಟ್ಸ್ ಆಫ್ ದ ಹರ್ಬ್ಸ್ ಯೂಸ್ ಮಾಡ್ತಿದ್ದೀರಾ, ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತ ಮೆನ್ಷನ್ ಮಾಡ್ಬೇಕು. ಸೊ ಇದು API/HE ಫಾರ್ಮುಲಾ ಬಂದ್ಬಿಟ್ಟು ನಮ್ದು ಬಂದ್ಬಿಟ್ಟು ವೆರಿ ಕ್ಲಿಯರ್ಲಿ ಮೆನ್ಷನ್ಡ್. ಏನ್ ಮೆನ್ಷನ್ ಆಗಿದೆ ನಾವು ಅಂತಂದ್ರೆ, ನಾವ್ ಏನ್ ಬರ್ದಿದೀವಿ ಅದನ್ನೇ ನಾವ್ ಯೂಸ್ ಮಾಡಿರ್ತೀವಿ. ಅದ್ರಲ್ಲಿ ಉಪಯೋಗ ಮಾಡದೇ ಇರೋದು ಅಥವಾ ಯಾವ ಭಾಗನ್ ಮಾಡಿಲ್ಲ ಅದ್ರ ಬಗ್ಗೆ ನಾವ್ ಇದ್ರಲ್ಲಿ ಮೆನ್ಷನ್ ಮಾಡೋದಿಲ್ಲ. ಸೊ ನೋಬಲ್ ಕಾಂಬಿನೇಷನ್ ಆಫ್ ಇಂಗ್ರೀಡಿಯೆಂಟ್ಸ್, ನಮ್ ಇಂಗ್ರೀಡಿಯೆಂಟ್ಸ್ ನಮ್ ಪ್ಯಾಕಿಂಗ್ ಅಲ್ಲಿ ಏನಿದೆ ಅದನ್ನೇ ನಾವ್ ಅದೇ ಭಾಗನೇ ಯೂಸ್ ಮಾಡಿರ್ತೀವಿ. ತುಂಬಾ ಜನ ಬೇರೆ ಕಂಪನಿಯವರು ನಾವ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ನಾವ್ ಅಮ್ಲ ಯೂಸ್ ಮಾಡಿದ್ವಿ, ನಾವ್ ದಾರು ಹರಿದ್ರ ಯೂಸ್ ಮಾಡಿದ್ವಿ, ನಾವು ಹರಿತಕ್ಕಿ ಮಾಡಿದ್ವಿ, ವಿಪಿತಕ್ಕಿ ಮೆನ್ಷನ್ ಮಾಡಿರ್ತಾರೆ, ಹೌದು. ಬಟ್ ಅದ್ರಲ್ಲಿ ಯಾವ ಭಾಗನ್ ಯೂಸ್ ಮಾಡಿದೀರಾ,
ಎಲೆ ಆಗಿರ್ಬೋದು, ಅಥವಾ ಅದ್ರ ಸ್ಟೆಮ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಅದ್ರ ಫ್ಲವರ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು. ಬಟ್ ನಮ್ ಪ್ರಾಡಕ್ಟ್ಸ್ ಅಲ್ಲಿ ಹಿಂದೆ ನಾವೇನ್ ಮೆನ್ಷನ್ ಮಾಡಿದ್ವಿ, ಅದು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೀವಿ, ಎಷ್ಟು ಗ್ರಾಮ್ಸ್ ಅಲ್ಲಿ ತಗೊಂಡಿದೀವಿ ಅನ್ನೋದು ಎಲ್ಲಾ ಇನ್ಫಾರ್ಮೇಶನ್ ನಮ್ ಇದ್ರಲ್ಲಿ ಮೆನ್ಷನ್ ಆಗಿದೆ. ಇದು ಬಂದ್ಬಿಟ್ಟು ಕ್ವಾಲಿಟಿ ಟೆಸ್ಟಿಂಗ್. ಸೊ ಬ್ಯಾಚ್ ಆಫ್ ಕ್ವಾಲಿಟಿ ಫಿಂಗರ್ ಪ್ರಿಂಟ್. ಸೊ ಇದು ನಮ್ದು ಟೆಸ್ಟಿಂಗ್ ಕ್ವಾಲಿಟೀಸ್ ರೇಂಜ್ ಅಲ್ಲಿ ಬರುತ್ತೆ. ಸೊ ಬ್ಯಾಚ್ ಟು ಬ್ಯಾಚ್ ಕ್ವಾಲಿಟಿ ಅಂದ್ರೆ ಪ್ರತಿಯೊಂದ್ ಸಲನು ನಮ್ ಬ್ಯಾಚ್ ಅಲ್ಲಿ ರೆಡಿ ಆಗ್ತಿದ್ರೆ ಆ ಬ್ಯಾಚ್ ಇಂದ ಇನ್ನೊಂದ್ ಬ್ಯಾಚ್ಗೆ ಅದು ಎಂಟ್ರಿ ಆಗಕ್ಕಿಂತ ಮುಂಚೆ ಎವ್ರಿ ಟೈಮು ಇದು ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ ನಡೆಯುತ್ತೆ. ಸೊ ನಮ್ದು ಪ್ರತಿಯೊಂದು ಪ್ರೋಸೆಸಿಂಗ್ ಅಲ್ಲಿ ಕೂಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿಯೊಂದು ಪ್ರೋಸೆಸ್ ಮಾಡಕ್ಕಿಂತ ಮುಂಚೆನು ಅದು ಫಿಂಗರ್ ಟೆಸ್ಟಿಂಗ್ ಪ್ರೋಸೆಸ್ ನ ಕ್ರಾಸ್ ಮಾಡ್ಕೊಂಡೆ ಹೋಗುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕ್ವಾಲಿಟಿ ಚೆಕ್ ಆಗತ್ತೆ. ಸೊ ನಾವ್ ಯೂಸ್ ಮಾಡೋ ಕ್ವಾಲಿಟೀಸ್ ಇಸ್ ಅ ಬೆಸ್ಟ್ ಕ್ವಾಲಿಟಿನ ಇಲ್ಲ. ಬೈ ಚಾನ್ಸ್ ಈ ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಅಥವಾ ಈ ಚೆಕಿಂಗ್ ಅಲ್ಲಿ ಬ್ಯಾಚ್ ಕ್ವಾಲಿಟಿ ಚೆಕಿಂಗ್ ಅಲ್ಲಿ ನಮ್ದು ಏನಾದ್ರು ಪ್ರಾಡಕ್ಟ್ಸ್ ಅದು ಓಕೆ ಬಂದಿಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಅಲ್ಲಿ ಡಿಸ್ಕ್ವಾಲಿಫೈ ಆಗುತ್ತೆ, ಮತ್ತೆ ತಿರ್ಗಾ ಇದ್ ಮಾಡ್ತಾರೆ. ಸೊ ಎವ್ರಿ ಟೈಮ್ ಆ ಕ್ವಾಲಿಟಿ ಇಸ್ ಆಲ್ವೇಸ್ ದ ಬೆಸ್ಟ್ ಕ್ವಾಲಿಟಿ. ಸೊ ನಮ್ ಎಲ್ಲಾ ರೇಂಜ್ ಆಫ್ ಪ್ರಾಡಕ್ಟ್ಸ್ ನಮ್ ವೆಲ್ನೆಸ್ ಅಲ್ಲಿ ಸಿಗೋದು. ಆಲ್ ಪ್ರಾಡಕ್ಟ್ಸ್ ಆರ್ ವೆರಿ ಮಚ್ ಸರ್ಟಿಫೈಡ್ ಪ್ರಾಡಕ್ಟ್. ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಪ್ರಾಡಕ್ಟ್ ವಿಚ್ ಹ್ಯಾಸ್ ಆಯುಷ್ ಪ್ರೀಮಿಯಂ ಮಾರ್ಕ್ ಇರೋದು. ಆಯುಷ್ ಪ್ರೀಮಿಯಂ ಮಾರ್ಕ್ ಅಂತಂದ್ರೆ ಇಟ್ ಇಸ್ ಅ ಡ್ರಗ್ ಲೈಸೆನ್ಸ್ ಮಾರ್ಕ್ ಇರೋದು. ಸೊ ವಿ ಆರ್ ದ ಫಸ್ಟ್ ಒನ್ ವಿಚ್ ವಿ ಗಾಟ್ ಆಯುಷ್ ಪ್ರೀಮಿಯಂ ಮಾರ್ಕ್ ಇರೋದು ಇದ್ರ ಬಗ್ಗೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಫ್ರೆಂಡ್ಸ್, ನಾವ್ ಇವಾಗ ಲಿವರ್ಗೇನ್ ಬಗ್ಗೆ ಕಂಪ್ಲೀಟ್ ಮಾಡಿದ್ವಿ. ಆಲ್ರೆಡಿ ನಾವು ಕವರ್ ಮಾಡಿರೋದು 19 ಪ್ರಾಡಕ್ಟ್ಸ್. ಅದರಲ್ಲಿ 95 ಆಗಿರ್ಬೋದು, ಇಮ್ಯುನೋ3+, ಸ್ಪಿರುನೆಲ್ಲಾ, ಅಲ್ಲಿಂದ ನ್ಯಾಸ್ಟಿಯಂ ವರ್ಗೂ ಕಂಪ್ಲೀಟ್ ಮಾಡಿ ಇವತ್ತು ನಾವು ಲಿವರ್ಗೇನ್ ಕಂಪ್ಲೀಟ್ ಮಾಡಿದೀವಿ. ಓಕೆನಾ? ಸೊ ಇಲ್ಲಿಗೆ ನಾನು ಲಿವರ್ಗೇನ್ ಕಂಪ್ಲೀಟ್ ಮಾಡಿ ನಾಳೆ ನಾನು ನೆಕ್ಸ್ಟ್ ಬರ್ತಿರೋ ಪ್ರಾಡಕ್ಟ್ ಯಾವುದು ಅಂತಂದ್ರೆ ನೋವೇದನಾ ಕ್ಯಾಪ್ಸೂಲ್ ಮತ್ತೆ ಜೆಲ್ ಬಗ್ಗೆ ಮಾತಾಡೋಣ. ಸೊ ಫ್ರೆಂಡ್ಸ್, ಟೇಕ್ ಕೇರ್, ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳಿ, ಲಿವರ್ನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಟುಮಾರೋ. ಬಾಯ್.